ಹನುಮಾನ್ ಪರಿಚಯ. ಪಾಶ್ಚಿಮಾತ್ಯ ಜಗತ್ತು ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಬದಲಾಯಿಸಲ್ಪಡುವ ಕ್ರಿಯಾತ್ಮಕ ಸೂಪರ್ ಹೀರೋಗಳನ್ನು ಹುಡುಕುತ್ತಿದ್ದರೆ, ಪೂರ್ವ ಜಗತ್ತು ಈಗಾಗಲೇ ಅಸ್ತಿತ್ವದಲ್ಲಿರುವ ಹಲವಾರು ಸೂಪರ್ ಹೀರೋಗಳಿಂದ ಸಂತೋಷವಾಗಿದೆ. ಅವುಗಳಲ್ಲಿ ಅತ್ಯಂತ ಕ್ರಿಯಾತ್ಮಕವೆಂದರೆ ನಿತ್ಯ ಹರಿದ್ವರ್ಣ ಮೂಲ ಸೂಪರ್ ಹೀರೋ ಹನುಮಾನ್. ಅವರ ಕಥೆಗಳು ಶತಮಾನಗಳಿಂದ ನಾಗರಿಕತೆಗಳನ್ನು ರಂಜಿಸಿ ಶಿಕ್ಷಣ ನೀಡಿವೆ. ಹನುಮಾನ್ ಕಥೆಗಳು ಯಾವಾಗಲೂ ಭಾರತೀಯ ಸಂಸ್ಕೃತಿ ಮತ್ತು ನೀತಿಯ ಮಹತ್ವದ ಭಾಗವಾಗಿದ್ದರೂ, ಮೂಲ ಸಾಂಪ್ರದಾಯಿಕ ನಿರೂಪಣೆಯಿಂದ ವಿಮುಖವಾಗದೆ ಅವುಗಳನ್ನು ಸಮಕಾಲೀನ ರೀತಿಯಲ್ಲಿ ಪ್ರಸ್ತುತಪಡಿಸಲು ಗಂಭೀರ ಪ್ರಯತ್ನ ನಡೆದಿಲ್ಲ. ಹನುಮಾನ್ನ ಕ್ರಾನಿಕಲ್ಸ್ ಆಧುನಿಕ ಜಗತ್ತಿನೊಂದಿಗೆ ಈ ಹನುಮಾನ್ನ ಕಥೆಗಳನ್ನು ಹಂಚಿಕೊಳ್ಳಲು ಭರವಸೆ ನೀಡುತ್ತದೆ ಮತ್ತು ಮನರಂಜನೆಯ ಅಗತ್ಯವನ್ನು ನವೀನವಾಗಿ ಮಾಹಿತಿಯುಕ್ತ ರೀತಿಯಲ್ಲಿ ಪೂರೈಸುತ್ತದೆ. ಸಾವಿರಾರು ವರ್ಷಗಳಿಂದ ಭಾರತೀಯ ಪುರಾಣ ಮತ್ತು ಜಾನಪದದಲ್ಲಿ ಅಸ್ತಿತ್ವದಲ್ಲಿರುವ ಹನುಮ ಅನೇಕ ಕಥೆಗಳನ್ನು ಒಟ್ಟುಗೂಡಿಸುವುದು ಇದರ ಗುರಿಯಾಗಿದೆ. ಕಾಲ ಕಳೆದಂತೆ ಈ ಆಕರ್ಷಕ ಕಥೆಗಳು ಆಧುನಿಕ ಓದುಗರ ಪ್ರಜ್ಞೆಯಿಂದ ಮಸುಕಾಗುವಂತೆ ಕಂಡುಬಂದವು. ಈ ಪುಸ್ತಕದ ಮಡಿಕೆಗಳಲ್ಲಿ ಒಬ್ಬರು ಬಹುಶಃ ಎಂದಿಗೂ ಕೇಳಿರದ ಕಥೆಗಳಿವೆ. ವಾಲ್ಮೀಕಿಯ ಹನುಮಾನ್ ಪಾತ್ರದ ಆವೃತ್ತಿಯೊಂದಿಗೆ ತಾತ್ವಿಕ ಹೊಂದಾಣಿಕೆಯಲ್ಲಿರುವ ಕಥೆಗಳನ್ನು ಈ ಪುಸ್ತಕದಲ್ಲಿ ಸೇರಿಸಲಾಗಿದೆ. ಇತರವುಗಳು ಹಾಗಲ್ಲ. ಹನುಮಂತನ ದೈವಿಕ ವ್ಯಕ್ತಿತ್ವವನ್ನು ಗೌರವಿಸಲು ಎಚ್ಚರಿಕೆಯಿಂದ ತಪ್ಪಿಸಲಾಗಿದೆ. ಕಥೆ ಹೇಳುವಿಕೆಯು ದವಡೆ ಬೀಳುವ ಕಥೆಗಳ ಮೂಲಕ ಬುದ್ಧಿವಂತಿಕೆಯನ್ನು ಪ್ರಸ್ತುತಪಡಿಸುವ ಕಲೆಯಾಗಿದೆ. ದವಡೆ ಬೀಳುವಾಗ, ಬಾಯಿ ತೆರೆಯುವಾಗ ಮತ್ತು ಬುದ್ಧಿವಂತಿಕೆಯ ಮಾತ್ರೆಗಳನ್ನು ಜಾಣತನದಿಂದ ಸೇರಿಸಿದಾಗ ಎಂಬುದು ಇದರ ಕಲ್ಪನೆ. ಓದುಗನು ಅಮೂಲ್ಯವಾದ ಜೀವನ ಪಾಠವನ್ನು ಕಲಿತಾಗ ಅವನಿಗೆ ಅರಿವಾಗುವುದಿಲ್ಲ. ಸೀತಾಮಾತೆಯನ್ನು ಹುಡುಕಲು ಹನುಮಂತನ ಕಥೆಯಿಂದ ಯಶಸ್ಸನ್ನು ಸಾಧಿಸುವ ಸೂತ್ರವನ್ನು ನಾವು ಕಲಿಯುತ್ತೇವೆ. ಶ್ರೀರಾಮನೊಂದಿಗಿನ ಹನುಮಂತನ ಮೊದಲ ಸಂವಹನವು ಸಂವಹನ ಕೌಶಲ್ಯದ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ ಮತ್ತು ಸಂಕೀರ್ಣ ಸಮಸ್ಯೆಗಳಿಗೆ ಅನನ್ಯ ಪರಿಹಾರಗಳನ್ನು ಕಂಡುಕೊಳ್ಳುವ ವಾನರ ದೇವರ ಸಾಮರ್ಥ್ಯವು ನಮಗೆ ನಿರ್ಣಯ ಮತ್ತು ಗಮನದ ಶಕ್ತಿಯನ್ನು ಕಲಿಯಲು ಅನುವು ಮಾಡಿಕೊಡುತ್ತದೆ. ಹನುಮ ಕಥೆಗಳು ಜೀವನದ ಎಲ್ಲ ಹಂತಗಳಲ್ಲಿ ಸಂತೋಷ ಮತ್ತು ಕಲಿಕೆಯ ಮೂಲವಾಗಿದೆ. ನಿಜವಾದ ನಾಯಕನು ವಿರೋಧಾಭಾಸದ ಗುಣಗಳ ಪರಿಪೂರ್ಣ ಮಿಶ್ರಣವಾಗಿರಬೇಕು ಎಂಬುದನ್ನು ಹನುಮಾನ್ ಹೇಗೆ ವಿವರಿಸುತ್ತಾನೆ. ಮಾಧುರ್ಯದೊಂದಿಗೆ ಸಂಯೋಜಿತ ಶಕ್ತಿ, ಗುರುತ್ವಾಕರ್ಷಣೆಯೊಂದಿಗೆ ಸುವಾಸನೆಯುಳ್ಳ ಹಾಸ್ಯ, ಮಗುವಿನಂತಹ ಮುಗ್ಧತೆಯೊಂದಿಗೆ ಪೂರಕವಾದ ತೀಕ್ಷ್ಣ ಬುದ್ಧಿಶಕ್ತಿ, ಶಕ್ತಿಯೊಂದಿಗೆ ಸಂಯೋಜಿಸಲ್ಪಟ್ಟ ಸೂಕ್ಷ್ಮತೆ, ನವೀನ ಮನೋಭಾವದಿಂದ ಕೂಡಿದ ಸಾಂಪ್ರದಾಯಿಕ ಬುದ್ಧಿವಂತಿಕೆ ಮತ್ತು ಸೌಮ್ಯ ನಮ್ರತೆಯೊಂದಿಗೆ ಕೂಡಿದ ಉಗ್ರ ದೃಢ ಸಂಕಲ್ಪ. ಹನುಮಾನ್ನ ಕ್ರಾನಿಕಲ್ಸ್ ಸಮಾಜದ ವಿವಿಧ ವರ್ಗಗಳ ಜನರ ಅಗತ್ಯಗಳನ್ನು ತಿಳಿಸುವ ಪುಸ್ತಕವಾಗಿದೆ. ಇದು ಮಗುವಿಗೆ ಓದಲು ಆಸಕ್ತಿದಾಯಕ ಮನರಂಜನೆಯಾಗಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ಸಹಾಯ ಮಾಡುವ ಪುಸ್ತಕ. ಯುವಕರಿಗೆ ಜೀವನಶೈಲಿ ನಿರ್ವಹಣಾ ಕೈಪಿಡಿ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿರುವವರಿಗೆ ಪ್ರೇರಕ ಮಾರ್ಗದರ್ಶಿಯಾಗಿದೆ. ಆದರೆ ಇದು ಹನುಮಂತನ ಆರಾಧಕರನ್ನು ಪ್ರೇರೇಪಿಸುತ್ತದೆ ಮತ್ತು ಅವನನ್ನು ಪ್ರೀತಿಸುವವರಿಗೆ ನಿಧಿಯಾಗಿದೆ. ಲೇಖಕರು ನಿಮ್ಮ ಮೂಲ ಸೂಪರ್ ಹೀರೋವನ್ನು ಮರೆಯಲಾಗದ ರೀತಿಯಲ್ಲಿ ಮರುಶೋಧಿಸಲು ನಿಮ್ಮನ್ನು ಆಹ್ವಾನಿಸುತ್ತಾರೆ. ವೇದ ಕಥೆಗಳು. ದಿ ಸ್ಟೋಲನ್ ಪೈ. ಬೆಂಕಿಯಿಂದ ದೈತ್ಯಾಕಾರದ ಆದರೆ ಪವಿತ್ರವಾಗಿ ಕಾಣುವ ವ್ಯಕ್ತಿತ್ವವೊಂದು ಹೊರಹೊಮ್ಮಿತು. ಅವನು ಬೆಂಕಿಯಂತೆ ಕಾಣುತ್ತಿದ್ದನು. ಕೆಂಪು ಕೂದಲು ಮತ್ತು ಹೊಳೆಯುವ ದೇಹವನ್ನು ಹೊಂದಿದ್ದ ಅವನು ನೋಡಲು ಪ್ರಭಾವಶಾಲಿಯಾಗಿದ್ದನು. ಅಯೋಧ್ಯೆಯಲ್ಲಿ ಯಾರೂ ಇಂತಹದ್ದು ಸಾಧ್ಯ ಎಂದು ಭಾವಿಸಿರಲಿಲ್ಲ. ರಾಜನಿಗೆ ತಾನು ಏನು ಮಾಡುತ್ತಿದ್ದೇನೆಂದು ತಿಳಿದಿದೆ ಮತ್ತು ರಾಜನಿಗೆ ಋಷಿಗಳಲ್ಲಿ ಸಮಾನ ನಂಬಿಕೆ ಇತ್ತು ಎಂದು ಅವರಿಗೆ ನಂಬಿಕೆಯಿತ್ತು. ಶಾಸ್ತ್ರಗಳಲ್ಲಿ ಸೂಚಿಸಲಾದ ಪ್ರಕ್ರಿಯೆಗಳಲ್ಲಿ ಮತ್ತು ಶಾಸ್ತ್ರಗಳು ಯಾವಾಗಲೂ ಸರಿಯಾಗಿವೆ ಎಂದು ಋಷಿಗಳಿಗೆ ನಂಬಿಕೆಯಿತ್ತು. ಅವರ ಉರಿಯುತ್ತಿರುವ ಮನುಷ್ಯನೇ ಸಾಕಷ್ಟು ಪುರಾವೆಯಾಗಿದ್ದನು. ಶೀಘ್ರದಲ್ಲೇ ರಾಜ ದಶರಥನು ಉರಿಯುತ್ತಿರುವ ಮನುಷ್ಯನು ತಂದಿದ್ದ ಸಿಹಿ ಪಾಯಸದ ಚಿನ್ನದ ಪಾತ್ರೆಯನ್ನು ಹಿಡಿದನು. ಅದು ಉರಿಯುತ್ತಿರುವ ಬೆಂಕಿಯಿಂದ ಹೊರಬಂದಿದ್ದರೂ ಚಿನ್ನದ ಪಾತ್ರೆ ಸ್ಪರ್ಶಕ್ಕೆ ಸಂಪೂರ್ಣವಾಗಿ ತಂಪಾಗಿತ್ತು ಮತ್ತು ಅದರಲ್ಲಿರುವ ವಸ್ತುಗಳು ಸಹ ತಂಪಾಗಿದ್ದವು. ರಾಜ ದಶರಥನು ಸಿಹಿ ಪಾಯಸದ ಒಂದು ಭಾಗವನ್ನು 3 ಬಾರಿ ತೆಗೆದುಕೊಂಡು ತನ್ನ 3 ರಾಣಿಯರ ತೆರೆದ ಅಂಗೈಗಳಿಗೆ ಹಾಕಿದನು. ಕೊನೆಯ ಭಾಗವನ್ನು ಸುಮಿತ್ರನ ಅಂಗೈಗಳಿಗೆ ಬೀಳಿಸಲು ಹೊರಟಿದ್ದಾಗ ಒಂದು ದೊಡ್ಡ ಹದ್ದು ಕೆಳಗೆ ಹಾರಿ ಬಂದು ಪಾಯಸದ ಒಂದು ಸಣ್ಣ ಭಾಗವನ್ನು ಕಸಿದುಕೊಂಡು ಹಾರಿಹೋಯಿತು. ಅದನ್ನು ನೋಡಿದ ಎಲ್ಲರೂ ದಿಗ್ಭ್ರಮೆಗೊಂಡರು ಮತ್ತು ಈ ಘಟನೆಯು ಯಾವುದೇ ಅಶುಭಕರ ಅರ್ಥವನ್ನು ಹೊಂದಿಲ್ಲ ಎಂದು ಆಶಿಸಿದರು. ಈ ದುರ್ಘಟನೆಯನ್ನು ಕಂಡ ಒಬ್ಬ ಬುದ್ಧಿವಂತ ಋಷಿ ತನ್ನ ಬುದ್ಧಿವಂತಿಕೆಯಿಂದ ಅವರನ್ನು ಸಮಾಧಾನಪಡಿಸಿದನು. ಅವರು ಗಮನ ಸೆಳೆದರು, ಇಷ್ಟು ಸುರಕ್ಷಿತ ಸಭೆಯಿಂದ ಪಾಯಸವನ್ನು ಕಸಿದುಕೊಳ್ಳಲು ಧೈರ್ಯ ಮಾಡುವ ಹದ್ದು ಸಾಮಾನ್ಯ ಪಕ್ಷಿಯಾಗಲು ಸಾಧ್ಯವಿಲ್ಲ. ಅದು ವಿಷ್ಣುವಿನ ವಾಹಕ ಗರುಡನಾಗಿರಬೇಕು. ಇದು ವಿಷ್ಣು ಲೀಲೆ. ಏತನ್ಮಧ್ಯೆ ಹದ್ದು ವಿಶೇಷವಾದದ್ದು ನಡೆಯುತ್ತಿರುವ ದೂರದ ಭೂಮಿಗೆ ಹಾರಿಹೋಯಿತು. ಇದು ದೇಶದ ದಕ್ಷಿಣ ಭಾಗದಲ್ಲಿರುವ ಕಿಷ್ಕಿಂಧೆಯ ಅತೀಂದ್ರಿಯ ಭೂಮಿಯಾಗಿತ್ತು. ಪರ್ವತದ ತುದಿಯಲ್ಲಿ
ದಟ್ಟವಾದ ಕಾಡಿನ ಮಧ್ಯದಲ್ಲಿ ತಪಸ್ವಿ ನಿಲುವಂಗಿಯನ್ನು ಧರಿಸಿ ಒಬ್ಬ ಮಹಿಳೆ ಇದ್ದಳು. ಇದು ವಾನರ ಕುಲದ ರಾಜ ಕೇಸರಿಯ ಪತ್ನಿ ಅಂಜನಾ. ಪರಮಾತ್ಮನಿಗೆ ಪ್ರಾರ್ಥನೆ ಸಲ್ಲಿಸಲು ಅಂಗೈಗಳನ್ನು ಹಿಡಿದು ಜಗತ್ತು ಕಂಡ ಶ್ರೇಷ್ಠ ವೀರನಾಗುವ ಮತ್ತು ಕೇಳದ ರೀತಿಯಲ್ಲಿ ಮಾನವೀಯತೆಗೆ ಸಹಾಯ ಮಾಡುವ ಮಗನಿಗಾಗಿ ಅವಳು ತೀವ್ರವಾಗಿ ಪ್ರಾರ್ಥಿಸುತ್ತಿದ್ದಳು. ಪಕ್ಷಿ ತನ್ನ ಉಗುರುಗಳನ್ನು ತೆರೆದು ಒಂದು ಸಿಡುಕಿನೊಂದಿಗೆ ಪಾಯಸವು ಅವಳ ತೆರೆದ ಅಂಗೈಗಳಲ್ಲಿ ಬಿದ್ದಿತು. ಪಾಯಸ ಸ್ಪರ್ಶಿಸಿದಾಗ ಅಂಜನಾ ವಾಸ್ತವಕ್ಕೆ ತತ್ತರಿಸಿದಳು. ಅವಳು ಕಣ್ಣು ತೆರೆದಳು ಮತ್ತು ಅವಳ ಅಂಗೈಗಳಲ್ಲಿ ಅಮೃತದಂತಹ ಕಡುಬಿನ ಗುಳ್ಳೆಯನ್ನು ಕಂಡುಕೊಂಡಳು. ಮೇಲಕ್ಕೆ ನೋಡಿದಾಗ ದೈವಿಕ ಹದ್ದು ತನ್ನನ್ನು ಕರುಣೆಯಿಂದ ನೋಡುತ್ತಿರುವುದನ್ನು ಅವಳು ನೋಡಿದಳು. ಅವಳ ಜೀವನದಲ್ಲಿ ಸ್ವರ್ಗೀಯ ಹಸ್ತಕ್ಷೇಪವಿತ್ತು. ಅವಳ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿತು. ಅವಳು ಕಣ್ಣು ಮುಚ್ಚಿ ಕೃತಜ್ಞತೆಯ ಪ್ರಾರ್ಥನೆಯನ್ನು ಸಲ್ಲಿಸಿ ಪಾಯಸವನ್ನು ನುಂಗಿದಳು. ಪಾಯಸವು ಅವಳ ದೇಹವನ್ನು ಪ್ರವೇಶಿಸಿದ ತಕ್ಷಣ ಅವಳು ತನ್ನಲ್ಲಿ ಬದಲಾವಣೆಯನ್ನು ಅನುಭವಿಸಿದಳು. ಅವಳು ಇನ್ನು ಮುಂದೆ ಅವಳ ಸಾಮಾನ್ಯ ಸ್ವಭಾವವಲ್ಲ. ಅವಳ ಗರ್ಭ ತುಂಬುತ್ತಿರುವುದನ್ನು ಅವಳು ತಕ್ಷಣ ಅನುಭವಿಸುತ್ತಿದ್ದಳು. ಅವಳು ದೇವತೆಗಳ ಶಕ್ತಿಯಿಂದ ಗರ್ಭಿಣಿಯಾಗಿದ್ದಳು. ಅವಳು ಮಾಡಬೇಕಾಗಿರುವುದು ಪ್ರಾರ್ಥನೆಯಿಂದ ಕಾಯುವುದು. ಅವನು ಬರುತ್ತಿದ್ದಾನೆ. ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ಅಪಘಾತಗಳು ಉನ್ನತ ಯೋಜನೆಯಿಂದ ಸಂಭವಿಸುತ್ತವೆ ಮತ್ತು ದುರ್ಬಲ ತಪ್ಪಿನಿಂದಲ್ಲ. ಒಂದು ದೈವಿಕ ಜನನ. ರಾಮ ರಾಮ ರಾಮ. ಸಾವಿರಾರು ಅನುಯಾಯಿಗಳು ಅವನ ಸುತ್ತಲೂ ಕುಳಿತು ಅವನು ಕಣ್ಣು ತೆರೆಯಲು ಕಾಯುತ್ತಿದ್ದರು. ಕಾಯುವಿಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಅವನು ಕಣ್ಣು ತೆರೆದಾಗ ಅವರು ಗೈರುಹಾಜರಾಗಲು ಬಯಸಲಿಲ್ಲ. ಅವನು ಅಂತಹ ಸ್ಥಿತಿಗೆ ಹಲವು ಬಾರಿ ಹೋಗುತ್ತಿದ್ದನು ಮತ್ತು ಅನುಭವವು ಪ್ರತಿ ಬಾರಿಯೂ ವಿಭಿನ್ನವಾಗಿರುತ್ತಿತ್ತು. ಅವಧಿ ಮಾತ್ರವಲ್ಲ, ಅವನು ಟ್ರಾನ್ಸ್ನಿಂದ ಹೊರಬರುವ ವಿಧಾನವೂ ಸಹ. ಅವನು ಎಚ್ಚರಗೊಳ್ಳುವುದರೊಂದಿಗೆ ಯಾವಾಗಲೂ ಆಳವಾದ ನಿಗೂಢ ರಹಸ್ಯವಿತ್ತು. ಅವನಿಗೆ ಮಾತ್ರ ತಿಳಿದಿರುವ ರಹಸ್ಯ. ಅವನ ಹತ್ತಿರದ ಸಹಚರರು ಸೇರಿದಂತೆ ಅಲ್ಲಿದ್ದ ಎಲ್ಲರೂ ಅವನು ಮಾಡಿದ ಈ ರೀತಿಯ ನಿರ್ಗಮನವನ್ನು ನೋಡಿ ಆಶ್ಚರ್ಯಚಕಿತರಾದರು. ರಾಮ ಯಾರು? ಅವನ ಕಣ್ಣುಗಳು ಇನ್ನೂ ಮುಚ್ಚಿದ್ದವು. ತಮ್ಮ ನಾಯಕನನ್ನು ಮೆಚ್ಚಿಸಲು ಅವರಿಗೆ ಇನ್ನೂ ಕೆಲವು ಕ್ಷಣಗಳು ಇದ್ದವು. ಪರಿಪೂರ್ಣ ಕಮಲದ ಭಂಗಿಯಲ್ಲಿ ಕುಳಿತಿದ್ದ ಅವನು ಯೋಗಿಗಳಲ್ಲಿ ಅತ್ಯುತ್ತಮನಾಗಿದ್ದನು. ಅವನ ಅದ್ಭುತವಾದ ಉಜ್ಜಿದ ದೇಹವು ಹುಲಿ ಚರ್ಮದಲ್ಲಿ ಹೊದಿಸಲ್ಪಟ್ಟಿತ್ತು. ಬಿಳಿ ಬೂದಿಯ 3 ಪಟ್ಟೆಗಳು ಅವನ ಹಣೆಯನ್ನು ಅಚ್ಚುಕಟ್ಟಾಗಿ ಅಲಂಕರಿಸಿದ್ದವು. ಆದರೆ ಮಧ್ಯದಲ್ಲಿ ಶಾಂತವಾಗಿ ಮುಚ್ಚಲ್ಪಟ್ಟ ಲಂಬವಾದ 3ನೇ ಕಣ್ಣಿನಿಂದ ಅಡ್ಡಹಾಯಲ್ಪಟ್ಟವು. ಅವನ ಶಕ್ತಿಯುತ ತೋಳುಗಳು ರುದ್ರಾಕ್ಷ ಮಣಿಗಳ ತೋಳುಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಅವನ ತಲೆಯ ಮೇಲೆ ಗುಚ್ಛವನ್ನು ಹಾಕಿದ ಅವನ ಜಡೆ ಕೂದಲು ಮಣಿಗಳ ದಾರದಿಂದ ಸ್ಥಳದಲ್ಲಿ ಹಿಡಿದಿತ್ತು. ಒಂದು ಬದಿಯಲ್ಲಿ ಅರ್ಧಚಂದ್ರ ಮತ್ತು ಇನ್ನೊಂದು ಬದಿಯಲ್ಲಿ ಗಂಗೆ ಹರಿಯುತ್ತಿದ್ದ ಶಿವನು ಶಾಂತಿ ಮತ್ತು ನೆಮ್ಮದಿಯ ಪರಿಪೂರ್ಣ ವಾಸಸ್ಥಾನವಾಗಿದ್ದನು. ಕೊನೆಗೆ ಅವನು ಕಣ್ಣು ತೆರೆದಾಗ ಅವನ ಪಕ್ಕದಲ್ಲಿ ತನ್ನ ಪತ್ನಿ ಸುಂದರಿ ಸತಿಯನ್ನು ಕಂಡುಕೊಂಡನು. ಅವಳ 6ನೇ ಇಂದ್ರಿಯವು ಅವಳಿಗೆ ಅವಳ ಉಪಸ್ಥಿತಿ ಬೇಕು ಎಂದು ಹೇಳಿತು. ಅವಳನ್ನು ತನ್ನ ಪಕ್ಕದಲ್ಲಿ ನೋಡಿದ ಶಿವನು ಪ್ರೀತಿಯಿಂದ ಅವಳ ಕಿವಿಯಲ್ಲಿ ಮಾತನಾಡಿದನು. ಅವನು ಅವಳಿಗೆ, ರಾವಣನಿಂದ ಸಂಗ್ರಹಿಸಲ್ಪಟ್ಟ ರಾಕ್ಷಸ ಶಕ್ತಿಗಳನ್ನು ನಾಶಮಾಡಲು ಮತ್ತು ಅವನ ದೌರ್ಜನ್ಯಗಳನ್ನು ಕೊನೆಗೊಳಿಸಲು ವಿಷ್ಣು ಶೀಘ್ರದಲ್ಲೇ ಭೂಮಿಯ ಮೇಲೆ ಅವತರಿಸುತ್ತಿದ್ದಾನೆ. ತನ್ನ ಲೀಲೆಯಲ್ಲಿ ಅವನಿಗೆ ಸಹಾಯ ಮಾಡಲು ಎಲ್ಲ ದೇವತೆಗಳು ಕೋತಿಗಳಾಗಿ ಜನಿಸುವಂತೆ ಅವನು ಸೂಚಿಸಿದ್ದಾನೆ. ರಾಮನ ಅವತಾರದೊಂದಿಗೆ ಸಂಬಂಧ ಹೊಂದಲು ಈ ಸುವರ್ಣ ಅವಕಾಶವನ್ನು ನಾನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಈ ರಾಮಲೀಲೆಯಲ್ಲಿ ಭಾಗವಹಿಸಲು ನಾನು ನನ್ನನ್ನು ವಿಸ್ತರಿಸಿಕೊಳ್ಳುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಸತಿ ತುಂಬಾ ದುಃಖಿತಳಾದಳು. ತನ್ನ ಗಂಡನ ಸಹವಾಸದ ಆನಂದವನ್ನು ತಾನು ಎಂದಿಗೂ ನಿಜವಾಗಿಯೂ ಅನುಭವಿಸಲು ಸಾಧ್ಯವಿಲ್ಲ ಎಂದು ಅವಳಿಗೆ ಅನಿಸಿತು. ಅವನು ಅವಳೊಂದಿಗೆ ಇದ್ದಾಗ ಅವನು ಧ್ಯಾನ ಮಾಡುತ್ತಿದ್ದನು ಮತ್ತು ಅವನು ಮತ್ತೆ ಪ್ರಜ್ಞೆಗೆ ಬಂದಾಗ ಅವನು ಸೇವೆ ಮಾಡುತ್ತಿದ್ದನು. ರಾಮನ ಸೇವೆ ಮಾಡುವ ತನ್ನ ಗಂಡನ ಬಯಕೆಗೆ ಅಡ್ಡಿಯಾಗಲು ಬಯಸದೆ ಅವಳು ಒಂದು ವಿಶಿಷ್ಟವಾದ ವಿನಂತಿಯನ್ನು ಮಾಡಿದಳು. ನನ್ನ ಪ್ರಭು, ರಾಮಲೀಲೆಯಲ್ಲಿ ಭಾಗವಹಿಸಲು ನೀವು ನಿಮ್ಮನ್ನು ಕೋತಿಯಾಗಿ ವಿಸ್ತರಿಸಲು ಯೋಜಿಸುತ್ತಿದ್ದರೆ ನಿಮ್ಮ ಬಾಲದ ರೂಪವನ್ನು ತೆಗೆದುಕೊಂಡು ನಾನು ನಿಮ್ಮ ಸೇವೆಯಲ್ಲಿ ನಿಮ್ಮೊಂದಿಗೆ ಬರಬಹುದೇ? ಶಿವನು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡು ಸಂತೋಷಪಟ್ಟನು. ಆದರೆ ಸತಿಗೆ ಇನ್ನೂ ಒಂದು ಸಂದೇಹ ಬಗೆಹರಿಯಲಿಲ್ಲ. ಅವಳು ಅದನ್ನು ಹೇಳಲು ನಿರ್ಧರಿಸಿದಳು. ಒಂದೆಡೆ ಶಿವನು ತನ್ನ ಹಿತೈಷಿ ಎಂದು ತೋರುವ ರಾವಣನಿಗೆ ಇಷ್ಟೊಂದು ವರಗಳನ್ನು ಹೇಗೆ ನೀಡುತ್ತಾನೆ ಮತ್ತು ಮತ್ತೊಂದೆಡೆ ಅವನನ್ನು ನಾಶಮಾಡುವ ಸಂಚಿನಲ್ಲಿ ಸೇರಲು ಯೋಜಿಸುತ್ತಿದ್ದಾನೆಂದು ಅವಳಿಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಶಿವನು ಅವಳ ಮುಗ್ಧತೆ ಮತ್ತು ಜಿಜ್ಞಾಸೆಯನ್ನು ನೋಡಿ ಮುಗುಳ್ನಕ್ಕನು. ರಾವಣನು ತನ್ನ 10 ವಿಸ್ತರಣೆಗಳು ಅಥವಾ ರುದ್ರರನ್ನು ಮೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದರೂ ಅವನು ಅತೃಪ್ತನಾಗಿದ್ದನು ಮತ್ತು ವಾಸ್ತವವಾಗಿ ಅವನ 11ನೇ ವಿಸ್ತರಣೆಯನ್ನು ಕೋಪಗೊಳಿಸಿದ್ದಾನೆ ಎಂದು ಅವನು ಅವಳಿಗೆ ಹೇಳಿದನು. ಶಿವನು ತನ್ನ 11ನೇ ವಿಸ್ತರಣೆಯು ಅಂಜನಾಳ ಮಗನಾಗಿ ಭೂಮಿಯ ಮೇಲೆ ಅವತರಿಸುತ್ತದೆ ಮತ್ತು ಹನುಮಾನ್ ಎಂದು ಕರೆಯಲ್ಪಡುತ್ತದೆ ಎಂದು ವಿವರಿಸಿದನು.
ತನ್ನ ಪತಿಯ ಬುದ್ಧಿವಂತಿಕೆ ಮತ್ತು ರಾಮನ ಸೇವೆ ಮಾಡುವ ಬಯಕೆಯಿಂದ ತೃಪ್ತಳಾದ ಸತಿ ಶಿವನನ್ನು ಆಲಿಂಗಿಸಿಕೊಂಡಳು. ಶೀಘ್ರದಲ್ಲೇ ಅವರಿಬ್ಬರೂ ಕೋತಿಗಳಾಗಿ ರೂಪಾಂತರಗೊಂಡು ದಾಂಪತ್ಯ ಸುಖಗಳನ್ನು ಆನಂದಿಸಲು ಪ್ರಾರಂಭಿಸಿದರು. ಅವರ ಒಕ್ಕೂಟವು ಶಕ್ತಿಯುತ ಪರಿಕಲ್ಪನೆಯಾಗಿ ವಿಕಸಿತವಾಯಿತು. ಅದನ್ನು ಶಿವನು ವಾಯುದೇವರು ಗೆ ಸೂಕ್ತ ಸಮಯದಲ್ಲಿ ಅಂಜನನಿಗೆ ತಲುಪಿಸಲು ಒಪ್ಪಿಸಿದನು. ವಾಯುದೇವರು ತನಗೆ ದಯಪಾಲಿಸಲಾದ ಶಕ್ತಿಯನ್ನು ದೀರ್ಘಕಾಲದವರೆಗೆ ನಿರ್ವಹಿಸುವ ಸಾಮರ್ಥ್ಯದ ಬಗ್ಗೆ ಖಚಿತವಿರಲಿಲ್ಲ. ಶಿವನ ಕಲ್ಪನೆಯು ತುಂಬಾ ಬಿಸಿಯಾಗಿತ್ತು. ಅದು ಅವನ ವಶದಲ್ಲಿದ್ದರೆ ಸುಡುವ ಗಾಳಿ ಬೀಸುತ್ತಲೇ ಇರುತ್ತದೆ ಮತ್ತು ಅಂತಿಮವಾಗಿ ಜಗತ್ತು ನಾಶವಾಗುತ್ತದೆ. ಅವನು ಸಪ್ತ ಋಷಿಗಳ 7 ಋಷಿಗಳು ಉಪಸ್ಥಿತಿಯನ್ನು ಆಹ್ವಾನಿಸಿದನು ಮತ್ತು ಸೂಕ್ತ ಸಮಯ ಬರುವವರೆಗೆ ಶಿವನ ಕಲ್ಪನೆಯನ್ನು ನಿರ್ವಹಿಸುವಂತೆ ಅವರನ್ನು ವಿನಂತಿಸಿದನು. ಈ 7 ಋಷಿಗಳು ಮಂದಾಕಿನಿ ಗಂಗೆಯಿಂದ ಲೋಹದ ಎಲೆಯನ್ನು ತಂದು ಅದರಲ್ಲಿ ಶಕ್ತಿಯುತ ಶಕ್ತಿಯನ್ನು ಇರಿಸಿದರು ಮತ್ತು ವಾಯುದೇವರು ಅದನ್ನು ಮರಳಿ ಪಡೆಯಲು ಬರುವವರೆಗೆ ಅದರ ಸುರಕ್ಷತೆಯನ್ನು ತಮ್ಮ ವಶದಲ್ಲಿಟ್ಟುಕೊಳ್ಳುವುದಾಗಿ ಭರವಸೆ ನೀಡಿದರು. ಏತನ್ಮಧ್ಯೆ ಸ್ವರ್ಗೀಯ ಗ್ರಹಗಳಲ್ಲಿ ದೇವತೆಗಳ ಗುರುವಾದ ಬೃಹಸ್ಪತಿ ಪುಂಜಿಕಸ್ಥಲಿ ಎಂಬ ತನ್ನ ಸೇವಕರಲ್ಲಿ ಒಬ್ಬನನ್ನು ಭೂಲೋಕದಲ್ಲಿ ಕೋತಿಯಾಗುವಂತೆ ಶಪಿಸಿದನು. ಪರಿಣಾಮವಾಗಿ ಅವಳು ಭೂಮಿಯ ಮೇಲೆ ಅಂಜನಾಳಾಗಿ ಪುನರ್ಜನ್ಮ ಪಡೆದಳು. ಅವಳು ಯೌವನವನ್ನು ತಲುಪಿದಾಗ ಕೇಸರಿ ಎಂಬ ವಾನರ ರಾಜನನ್ನು ಮದುವೆಯಾದಳು. ಅವರ ವಿವಾಹದ ದೀರ್ಘ ವರ್ಷಗಳ ಹೊರತಾಗಿಯೂ ಅವರಿಗೆ ಮಗು ಜನಿಸಲು ಸಾಧ್ಯವಾಗಲಿಲ್ಲ. ಅಂಜನಾ ಭಗವಂತನ ಆಶೀರ್ವಾದವನ್ನು ಕೋರಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸಿದಳು. ಅವಳು ತಪಸ್ಸಿನಲ್ಲಿ ಲೀನಳಾಗಿದ್ದರಿಂದ ಅವಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ವಾಯುದೇವರು ಶಿವನ ಕೃಪೆಯನ್ನು ಪಡೆಯುವಷ್ಟು ಅವಳು ಶುದ್ಧಳಾಗಿದ್ದಾಳೆಂದು ಅರಿತುಕೊಂಡನು. ಇದ್ದಕ್ಕಿದ್ದಂತೆ ಅಂಜನಾ ಒಂದು ಅದೃಶ್ಯ ಶಕ್ತಿಯು ತನ್ನನ್ನು ಹಿಡಿದಿಟ್ಟುಕೊಂಡಿದೆ ಎಂದು ಭಾವಿಸಿದಳು. ಅವಳು ಭಯಭೀತಳಾಗಿ ಕಿರುಚಲು ಪ್ರಾರಂಭಿಸಿದಳು. ಇದಕ್ಕೆ ಕಾರಣವಾದವನನ್ನು ಶಪಿಸುವಂತೆ ಅವಳು ಕೂಗಿದಳು. ಆಗ ವಾಯುದೇವರು ಅವಳ ಮುಂದೆ ಕಾಣಿಸಿಕೊಂಡನು ಮತ್ತು ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ವೀರನಾಗುವ ಮಗುವನ್ನು ತನಗೆ ನೀಡಲು ಶಿವನ ನಿರ್ದೇಶನದಡಿಯಲ್ಲಿ ತಾನು ಇಲ್ಲಿದ್ದೇನೆ ಎಂದು ವಿವರಿಸಿದನು. ಅವನು ಶಿವನ ನೇರ ವಿಸ್ತರಣೆ ಮತ್ತು ವಾಯುದೇವರ ಮಗ. ಇದನ್ನು ಕೇಳಿದ ಅಂಜನನು ಆ ಶಕ್ತಿಶಾಲಿ ಪರಿಕಲ್ಪನೆಯನ್ನು ಮನೋಹರವಾಗಿ ಸ್ವೀಕರಿಸಿದನು. ತನ್ನ ಪತ್ನಿ ಮಗನನ್ನು ಪಡೆಯಲು ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಕೇಸರಿಯು ಶಿವನನ್ನು ಮೆಚ್ಚಿಸಲು ಬೇರೆ ರೀತಿಯ ಕಠಿಣ ವ್ರತವನ್ನು ಮಾಡಲು ನಿರ್ಧರಿಸಿದನು. ಅವನು ವಿವಿಧ ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಉತ್ಸಾಹಭರಿತ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ಅಲೆದಾಡಿದನು. ಅವನು ಒಂದು ಪವಿತ್ರ ಸ್ಥಳದಿಂದ ಮತ್ತೊಂದು ಪವಿತ್ರ ಸ್ಥಳಕ್ಕೆ ಪ್ರಯಾಣಿಸುತ್ತಿದ್ದಾಗ ಅವನು ಗೋಕರ್ಣವನ್ನು ತಲುಪಿದನು. ಈ ಸ್ಥಳದಲ್ಲಿ ಶಾಂಬಸಾಧನ ಎಂಬ ರಾಕ್ಷಸನು ಮುಗ್ಧ ಋಷಿಗಳನ್ನು ಹಿಂಸಿಸುತ್ತಿರುವುದನ್ನು ಅವನು ಕಂಡುಕೊಂಡನು. ಅವನು ಈ ರಾಕ್ಷಸನನ್ನು ಸವಾಲು ಮಾಡಿದನು ಮತ್ತು ಭೀಕರ ಹೋರಾಟದ ನಂತರ ಅವನ ಎದೆಯ ಮೇಲೆ ಬಲವಾಗಿ ಹೊಡೆದು ಅವನನ್ನು ಕೊಲ್ಲುವಲ್ಲಿ ಯಶಸ್ವಿಯಾದನು. ಕೇಸರಿಯನ್ನು ಅವರ ಹೊರೆಯಿಂದ ಮುಕ್ತಗೊಳಿಸಿದ್ದಕ್ಕಾಗಿ ಸಂತೋಷಗೊಂಡ ಋಷಿಗಳು ಸಾಮೂಹಿಕವಾಗಿ ಅವನಿಗೆ ಒಬ್ಬ ಶಕ್ತಿಶಾಲಿ ಮಗನನ್ನು ಪಡೆಯುತ್ತಾನೆ ಎಂದು ಆಶೀರ್ವದಿಸಿದರು. ಇದನ್ನು ಮಾಡಲು ಅವರು ಅವನಿಗೆ ಒಂದು ಶಿವ ಮಂತ್ರವನ್ನು ಅರ್ಪಿಸಿದರು. ಕೇಸರಿ ಈ ಮಂತ್ರವನ್ನು ಪಠಿಸಿದ ತಕ್ಷಣ ಶಿವನು ಅವನ ಮುಂದೆ ಕಾಣಿಸಿಕೊಂಡು ಅವನನ್ನು ಆಶೀರ್ವದಿಸಿದನು. ತಕ್ಷಣವೇ ಕೇಸರಿಯು ಶಿವಶಕ್ತಿಯಿಂದ ಅಧಿಕಾರ ಪಡೆದನೆಂದು ಭಾವಿಸಿದನು. ತನ್ನ ಪತ್ನಿ ಅಂಜನಾಳನ್ನು ತನ್ನ ಧ್ಯೇಯದಿಂದ ಹಿಂತಿರುಗಿ ನೋಡಲು ಅವನು ಸಕಾಲದಲ್ಲಿ ಮನೆಗೆ ಮರಳಿದನು. ಒಬ್ಬರನ್ನೊಬ್ಬರು ನೋಡುತ್ತಿದ್ದಂತೆ ದಂಪತಿಗಳು ಸಂತೋಷದಿಂದ ಅಪ್ಪಿಕೊಂಡರು. ಕೇಸರಿಯಲ್ಲಿ ವಾಸಿಸುತ್ತಿದ್ದ ಶಿವಶಕ್ತಿ ಈಗ ಅಂಜನಾಳಿಗೆ ಹರಡಿತು ಮತ್ತು ಕೇಸರಿಯವನ ಸಾಮಾನ್ಯ ಸ್ವಭಾವವಾದಳು. ಕಾಲಕ್ರಮೇಣ ವಿಶ್ವದ ಶ್ರೇಷ್ಠ ಸೂಪರ್ ಹೀರೋ ಜನಿಸುತ್ತಾನೆ. ನಿಸ್ವಾರ್ಥತೆಯು ವೀರತ್ವಕ್ಕೆ ಜನ್ಮ ನೀಡುತ್ತದೆ. ಗರ್ಭಪಾತ ಮಾಡುವ ಪ್ರಯತ್ನ. ಒಬ್ಬ ರಾಜನು ರಾತ್ರಿಯ ಕತ್ತಲೆಯಲ್ಲಿ ಇನ್ನೊಬ್ಬ ರಾಜನ ಅರಮನೆಗೆ ರಹಸ್ಯವಾಗಿ ಪ್ರವೇಶಿಸಿದನು. ಇದು ಸಾಮಾನ್ಯ ಘಟನೆಯಾಗಿರಲಿಲ್ಲ, ಆದರೆ ಅದು ಸಂಭವಿಸಿದಾಗ ಏನೋ ತಪ್ಪಾಗಲಿದೆ ಎಂದರ್ಥ. ಇದು ಎಷ್ಟು ನಿರ್ಣಾಯಕ ಕೆಲಸವಾಗಿತ್ತು ಎಂದರೆ ಅವನು ಬೇರೆಯವರನ್ನು ನೇಮಿಸುವ ಅಪಾಯವನ್ನು ಬಯಸಲಿಲ್ಲ. ಅರಮನೆಯ ಕೆಳಗಿನ ರಹಸ್ಯ ಸುರಂಗದಲ್ಲಿ ನಡೆಯುತ್ತಿದ್ದಾಗ ವಾನರ ಕುಲದ ಒಂದು ವಿಭಾಗದ ರಾಜ ಬಾಲಿ ಈ ದಿಟ್ಟ ಮತ್ತು ಅಪಾಯಕಾರಿ ನಿರ್ಧಾರಕ್ಕೆ ಕಾರಣವಾದ ಎಲ್ಲಾ ಘಟನೆಗಳ ಬಗ್ಗೆ ಯೋಚಿಸುತ್ತಿದ್ದನು. ಇದೆಲ್ಲವೂ ಅಲೌಕಿಕ ಬಾಹ್ಯಾಕಾಶ ವ್ಯಕ್ತಿ ನಾರದ ಕಿಷ್ಕಿಂಧೆಯ ಹಾದಿಗಳಲ್ಲಿ ಇಳಿದಾಗ ಪ್ರಾರಂಭವಾಯಿತು. ಜನರು ಅವನ ವರ್ಚಸ್ಸಿಗೆ ಬೆರಗಾದರು. ಅವನು ಪ್ರಕಾಶಮಾನ ಮತ್ತು ಅತ್ಯಂತ ಸುಂದರನಾಗಿದ್ದನು. ತನ್ನ ದಿವ್ಯ ಮಧುರವಾದ ಧ್ವನಿಯಲ್ಲಿ ಹಾಡುತ್ತಾ ಮತ್ತು ತನ್ನ ಪ್ರಸಿದ್ಧ ವೀಣೆಯ ಸ್ವರಮೇಳಗಳನ್ನು ನುಡಿಸುತ್ತಾ ಅವನು ರಾಜನ ಅರಮನೆಯ ಕಡೆಗೆ ನೃತ್ಯ ಮಾಡಿದನು. ರಾಜ ಬಲಿ ನಾರದನಿಗೆ ತಿಳಿಸಲು ಒಂದು ಸಂದೇಶವಿದೆ ಎಂದು ಚೆನ್ನಾಗಿ ತಿಳಿದಿದ್ದನು. ಅವನನ್ನು ಗೌರವದಿಂದ ಸ್ವಾಗತಿಸಿದನು. ಅವನು ಎಲ್ಲಾ ರೀತಿಯಲ್ಲಿ ಬರಲು ಆರಿಸಿಕೊಂಡಿದ್ದರೆ ಆ ಸಂದೇಶವು ಬಾಲಿಗೆ ಅತ್ಯಂತ ಮುಖ್ಯವಾಗಬೇಕಿತ್ತು. ಸ್ವಾಗತದ ಔಪಚಾರಿಕತೆಗಳನ್ನು ಅಸಹನೆಯಿಂದ ಅನುಸರಿಸಿದ ನಂತರ ಬಲಿ ನಾರದನು ಏನು ಹೇಳಬೇಕೆಂದು ಕೇಳಲು ಅವನ ಪಕ್ಕದಲ್ಲಿ ಕುಳಿತನು. ಕೊನೆಗೆ ನಾರದನು ರಹಸ್ಯವನ್ನು ಬಹಿರಂಗಪಡಿಸಿದನು.
ಬಲಿಯನ್ನು ಆಳವಾಗಿ ನಡುಗಿಸಿದ ಮತ್ತು ಕ್ಷಣಾರ್ಧದಲ್ಲಿ ಅವನನ್ನು ಆತ್ಮವಿಶ್ವಾಸದ ರಾಜನಿಂದ ಅಸುರಕ್ಷಿತ ಕೋತಿಯನ್ನಾಗಿ ಪರಿವರ್ತಿಸಿದ ರಹಸ್ಯ. ರಾಜ ಕೇಸರಿಯ ಪತ್ನಿ ಎಂಜನಾಳ ಗರ್ಭದಲ್ಲಿ ಶಿವನ ವಿಸ್ತರಣೆ ಹುಟ್ಟಲಿದೆ. ಈ ಮಗು ಭೂಮಿಯ ಮೇಲಿನ ಶ್ರೇಷ್ಠ ವೀರನಾಗುತ್ತಾನೆ ಮತ್ತು ಅವನ ಶಕ್ತಿ ಬಲಿಯ ಶಕ್ತಿಗಿಂತ 1000 ಪಟ್ಟು ಮೀರುತ್ತದೆ ಎಂಬ ವದಂತಿಗಳು ಸ್ವರ್ಗೀಯ ಕ್ಷೇತ್ರಗಳಲ್ಲಿ ಹರಡಿದ್ದವು. ಆರಂಭದಲ್ಲಿ ಬಲಿ ಭಯಭೀತನಾದನು, ಆದರೆ ನಂತರ ಅವನು ಆಳವಾಗಿ ಯೋಚಿಸಿದಾಗ ಯಾವುದೇ ಅಪಾಯವು ತಪ್ಪಿಸಿಕೊಂಡರೆ ಅದು ಅಪಾಯವಲ್ಲ ಎಂದು ಅವನು ಅರಿತುಕೊಂಡನು. ಅವನು ಬುದ್ಧಿವಂತಿಕೆಯಿಂದ ಮಾತ್ರ ವರ್ತಿಸಬೇಕಾಗಿತ್ತು. ಇಲ್ಲಿ ಅವನು ರಾತ್ರಿಯ ಕತ್ತಲೆಯಲ್ಲಿ ಕೇಸರಿ ಅರಮನೆಗೆ ನಡೆದುಕೊಂಡು ಹೋಗುತ್ತಿದ್ದನು. ತನ್ನ ಮಾತುಕತೆ ಕೌಶಲ್ಯವನ್ನು ಬಳಸಿಕೊಂಡು ಅವನು ರಾಜಮನೆತನದ ಅಡುಗೆಮನೆಗೆ ಪ್ರವೇಶವನ್ನು ಪಡೆದಿದ್ದನು. ಅಲ್ಲಿ ಯಾರೋ ಅವನಿಗಾಗಿ ಕಾಯುತ್ತಿದ್ದರು. ಅವಳು ಗರ್ಭಿಣಿ ರಾಣಿಯ ವೈಯಕ್ತಿಕ ಅಡುಗೆಯವಳು. ಗರ್ಭಿಣಿ ರಾಜಮನೆತನದ ರಾಣಿಯ ಆಹಾರ ನಿರ್ಬಂಧಗಳನ್ನು ಪೂರೈಸಲು ಕೇಸರಿ ಅವಳನ್ನು ನೇಮಿಸಿದ್ದನು. ಈ ಮಹಿಳೆ ಗರ್ಭಿಣಿ ಮಹಿಳೆಯರ ಆಹಾರದ ಅಗತ್ಯಗಳನ್ನು ಪೂರೈಸುವಲ್ಲಿ ಪರಿಣಿತಳಂತೆ ತೋರುತ್ತಿತ್ತು. ಆದಾಗ್ಯೂ ಈಗ ಅವಳಿಗೆ ಬೇರೆ ಏನನ್ನಾದರೂ ಬಡಿಸಲಾಗುವುದು. ಬಾಲಿ ಪಡೆದ ವಿಶೇಷ ಖಾದ್ಯ. ಮರುದಿನ ಬೆಳಿಗ್ಗೆ ಹಿಂದಿನ ರಾತ್ರಿ ಬಾಲಿ ನೀಡಿದ ದ್ರವವನ್ನು ಅವಳು ಎಚ್ಚರಿಕೆಯಿಂದ ಬಿಸಿ ಮಾಡಿದಳು. ಅದರಲ್ಲಿ ಸ್ವಲ್ಪ ಲೋಹದ ಅಂಶವನ್ನು ಅವಳು ಆಘ್ರಾಣಿಸಬಲ್ಲಳು. ಅದನ್ನು ಕೌಶಲ್ಯದಿಂದ ತಯಾರಿಸಲಾಗಿತ್ತು, ಆದ್ದರಿಂದ ಅದು ನಿಜವಾಗಿಯೂ ಏನೆಂದು ಯಾರಿಗೂ ತಿಳಿಯಲಿಲ್ಲ. ಬಾಲಿ ಅವಳಿಗೆ ಹೇಳಿದ್ದೆಲ್ಲ ಈ ಮದ್ದು ತನ್ನ ಕೆಲಸವನ್ನು ಮಾಡುತ್ತದೆ ಎಂದು ಮಾತ್ರ. ಆದರೆ ಅವಳು ಇನ್ನೊಬ್ಬ ವ್ಯಕ್ತಿಯಲ್ಲ. ಮದ್ದು ನಿಖರವಾಗಿ ಏನೆಂದು ಅವಳಿಗೆ ತಿಳಿದಿತ್ತು. ಪೈಪಿಂಗ್ ಬಿಸಿ ದ್ರವವನ್ನು ಹೊಂದಿರುವ ಗಾಜಿನನ್ನು ಅವಳು ಹೊತ್ತೊಯ್ಯುವಾಗ ಅವಳ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಅದು ತಪ್ಪು ಎಂದು ಅವಳಿಗೆ ತಿಳಿದಿತ್ತು. ಭಾರೀ ಗರ್ಭಿಣಿ ಮಹಿಳೆಗೆ 5 ಲೋಹಗಳನ್ನು ಒಳಗೊಂಡಿರುವ ಪಾನೀಯವನ್ನು ನೀಡುವುದು ತುಂಬಾ ತಪ್ಪು. ಚಿನ್ನ, ತಾಮ್ರ, ಕಬ್ಬಿಣ, ತವರ ಮತ್ತು ಸತು. ಇವುಗಳಲ್ಲಿ ಒಂದು ಮಗುವನ್ನು ಮಾತ್ರವಲ್ಲ, ತಾಯಿಯನ್ನು ಕೊಲ್ಲಬಹುದು. ಅಂಜನಾ ತನ್ನ ತಾಯಿ ಮತ್ತು ಗರ್ಭದಲ್ಲಿರುವ ಮಗುವನ್ನು ಪುನರುಜ್ಜೀವನಗೊಳಿಸುವ ಆರೋಗ್ಯಕರ ಪಾನೀಯವನ್ನು ನುಂಗುವುದನ್ನು ನೋಡಿ ಅವಳು ಕಣ್ಣು ಮುಚ್ಚಿದಳು. ರಾಣಿಯಿಂದ ಗ್ಲಾಸ್ ಅನ್ನು ಹಿಂತಿರುಗಿಸುತ್ತಾ ಯಾವುದೇ ಪ್ರತಿಕ್ರಿಯೆಗಾಗಿ ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಆಶ್ಚರ್ಯಕರವಾಗಿ ಯಾರೂ ಇರಲಿಲ್ಲ. ಪರಿಣಾಮವನ್ನು ನೋಡಲು ಅಷ್ಟು ಸಮಯ ತೆಗೆದುಕೊಳ್ಳಬಹುದೆಂದು ಅವಳು 1 ನಿಮಿಷ ಕಾಯುತ್ತಿದ್ದಳು. ಏನೂ ಇಲ್ಲ. ಏನು ಮಾಡಬೇಕೆಂದು ತಿಳಿಯದೆ ಅವಳು ಅಡುಗೆಮನೆಗೆ ಹಿಂತಿರುಗಿದಳು. ಆ ದಿನ ಅವಳು ತನ್ನ ಅಡುಗೆಮನೆಯ ಕರ್ತವ್ಯಗಳ ನಡುವೆ ಮತ್ತು ರಾಣಿಯನ್ನು ನೋಡಿಕೊಳ್ಳುವ ನಡುವೆ ಹಿಂದಕ್ಕೆ ಮತ್ತು ಮುಂದಕ್ಕೆ ನಡೆಯುತ್ತಲೇ ಇದ್ದಳು. ಏನಾದರೂ ಬದಲಾವಣೆಯನ್ನು ನೋಡಲು ಹತಾಶಳಾಗಿ ಕಾಯುತ್ತಿದ್ದಳು. ರಾಣಿಗೆ ಏನೂ ಆಗಲಿಲ್ಲ. ಮರುದಿನ ರಾಣಿ ಅಂಜನಾಳನ್ನು ಹೆರಿಗೆ ಕೋಣೆಗೆ ಕರೆದೊಯ್ಯಲಾಯಿತು. ಅವಳ ಸಂಕೋಚನಗಳು ಪ್ರಾರಂಭವಾಗಿದ್ದವು. ಗರ್ಭಪಾತದ ಸುದ್ದಿಯನ್ನು ನಿರೀಕ್ಷಿಸುತ್ತಾ ಬಲಿಯ ಸಹಾಯಕ ಹೆರಿಗೆ ಕೋಣೆಯ ಹೊರಗೆ ನಿಂತಿದ್ದ. ಬದಲಾಗಿ ಅವಳನ್ನು ನವಜಾತ ಶಿಶುವಿನ ಕೂಗು ಕೇಳಿಸಿತು. ಎಲ್ಲರೂ ಸಂಭ್ರಮಿಸುತ್ತಿರುವಾಗ ಅವಳು ಮೊಣಕಾಲುಗಳ ಮೇಲೆ ಕುಳಿತಳು. ತಾಯಿಯ 5 ಮಾರಕ ಲೋಹಗಳ ಮಿಶ್ರಣವನ್ನು ಕುಡಿದ ನಂತರ ಮಗು ಹೇಗೆ ಜನಿಸಲು ಸಾಧ್ಯ? ಸ್ವಲ್ಪ ಸಮಯದ ನಂತರ ತನ್ನನ್ನು ಒಟ್ಟುಗೂಡಿಸಿಕೊಂಡು ಸಾವಿನಿಂದ ಅದ್ಭುತವಾಗಿ ರಕ್ಷಿಸಲ್ಪಟ್ಟ ಮಗುವನ್ನು ನೋಡಲು ಕೋಣೆಗೆ ಓಡಿದಳು. ಮಗುವಿನ ಮುಖವನ್ನು ನೋಡಿದಾಗ ಅವಳು ಮೂರ್ಛೆ ಹೋದಳು. ಕೋತಿ ಮರಿ ಅವಳನ್ನು ನೋಡಿ ನಗುತ್ತಿತ್ತು ಮತ್ತು ಆ 5 ಲೋಹಗಳ ಮಿಶ್ರಲೋಹದಿಂದ ಮಾಡಿದ ಕಿವಿಯೋಲೆಗಳೊಂದಿಗೆ ಜನಿಸಿತು. ಅವನನ್ನು ನಾಶಮಾಡುವ ಬದಲು ಅವು ಅವನನ್ನು ಅಲಂಕರಿಸಿದವು. ಅಭದ್ರತೆಯು ಆತ್ಮದ ಸೌಂದರ್ಯವನ್ನು ವಿರೂಪಗೊಳಿಸುತ್ತದೆ, ಆದರೆ ಮುಗ್ಧತೆಯು ಒಬ್ಬರ ಪಾತ್ರವನ್ನು ಅಲಂಕರಿಸುತ್ತದೆ. ಹನುಮಂತನು ಸೂರ್ಯನನ್ನು ನುಂಗಿದಾಗ ಸ್ವರ್ಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಕಡಿತವಾಯಿತು. ಸ್ವರ್ಗೀಯ ಲೋಕಗಳಲ್ಲಿ ಸಂಪೂರ್ಣ ಕತ್ತಲೆ ಆವರಿಸಿತು. ಎಲ್ಲೆಡೆ ಸಂಪೂರ್ಣ ಅವ್ಯವಸ್ಥೆ ಇತ್ತು. ಸೂರ್ಯನಿಂದ ಪ್ರಕಾಶಿಸಲ್ಪಟ್ಟ ಸ್ಥಳದಲ್ಲಿ ಕತ್ತಲೆ ಹೇಗೆ ಇರಲು ಸಾಧ್ಯ? ಇಂದ್ರನ ವರ್ಷದ ಪ್ರಮುಖ ಸಮ್ಮೇಳನ ನಡೆಯುತ್ತಿರುವಾಗ ವಿದ್ಯುತ್ ಕಡಿತವಾಯಿತು. ಆಕಾಶ ಆಡಳಿತ ಮುಖ್ಯಸ್ಥರೆಲ್ಲರೂ ತಮ್ಮ ಚಟುವಟಿಕೆಗಳನ್ನು ವರದಿ ಮಾಡಲು ಒಟ್ಟುಗೂಡಿದ್ದರು. ವಿದ್ಯುತ್ ಕಡಿತದ ಬಗ್ಗೆ ಎಲ್ಲರಿಗೂ ತಿಳಿದಿಲ್ಲದಂತಿತ್ತು. ಅವರಿಗೆ ತಿಳಿದ ಮಟ್ಟಿಗೆ ಸ್ವರ್ಗದಲ್ಲಿನ ವ್ಯವಸ್ಥೆಗಳಲ್ಲಿ ಯಾವುದೇ ತಪ್ಪಾಗಿಲ್ಲ. ಒಬ್ಬ ಕಾವಲುಗಾರನು ಕೋಣೆಗೆ ಎಡವಿ ಬಂದನು. ಆಗ ಅದು ಅಗ್ನಿಯ ಬೆಂಕಿಯಿಂದ ಭಾಗಶಃ ಪ್ರಕಾಶಿಸಲ್ಪಟ್ಟಿತ್ತು. ಓ ಶಕ್ತಿಶಾಲಿ ದೇವರುಗಳೇ, ನಿಮ್ಮೆಲ್ಲರಿಗೂ ನನಗೆ ಕೆಟ್ಟ ಸುದ್ದಿ ಇದೆ. ಒಂದು ಕೋತಿಯ ಮಗು ಸೂರ್ಯನನ್ನು ದೊಡ್ಡ ಕೆಂಪು ಹಣ್ಣು ಎಂದು ತಪ್ಪಾಗಿ ಭಾವಿಸಿ ನುಂಗಿದೆ. ಏನು? ಆ ಕೋಣೆಯಲ್ಲಿರುವ ಪ್ರತಿಯೊಂದು ದೇವತೆಯು ಸಂಪೂರ್ಣವಾಗಿ ಗಾಬರಿಗೊಂಡರು. ಸೂರ್ಯನನ್ನು ಯಾರು ನುಂಗಲು ಸಾಧ್ಯ? ಕಾವಲುಗಾರ ಮುಂದುವರಿಸಿದನು. ಅಷ್ಟೇ ಅಲ್ಲ, ಅದು ಗ್ರಹಣದ ಸಮಯವಾದ್ದರಿಂದ ರಾಹು ಅದೇ ಸಮಯದಲ್ಲಿ ಸೂರ್ಯನನ್ನು ನುಂಗಲು ಬಂದನು. ಆದರೆ ಕೋತಿಯ ಮರಿ ಈಗಾಗಲೇ ಸೂರ್ಯನನ್ನು ನುಂಗಿರುವುದನ್ನು ನೋಡಿದಾಗ ಅವನು ಕೋತಿಯ ಮರಿಯೊಂದಿಗೆ ತನ್ನ ಹಕ್ಕುಗಳ ಬಗ್ಗೆ ವಾದಿಸಲು ಪ್ರಯತ್ನಿಸಿದನು.
ಕೋತಿಯ ಮರಿ ರಾಹುವನ್ನು ಮತ್ತೊಂದು ದೊಡ್ಡ ಹಣ್ಣು ಎಂದು ತೆಗೆದುಕೊಂಡು ಅವನನ್ನು ಸಹ ಹಿಡಿದನು. ಸ್ವರ್ಗೀಯ ಲೋಕಗಳಲ್ಲಿ ಈಗ ಸಂಪೂರ್ಣ ಗೊಂದಲ ಮತ್ತು ಆಘಾತವಿದೆ. ದಯವಿಟ್ಟು ವಿಷಯಗಳನ್ನು ನಿಯಂತ್ರಣಕ್ಕೆ ತರಲು ಏನಾದರೂ ಮಾಡಿ. ಏಕ ಉದ್ಧರಣ ಚಿಹ್ನೆ. ಈ ಭಯಾನಕ ಕಥೆಯನ್ನು ಕೇಳಿದ ನಂತರ ಇಂದ್ರನು ತನ್ನ ಆನೆ ವಾಹಕ ಐರಾವತವನ್ನು ತಕ್ಷಣವೇ ಹತ್ತಿ ವಿಪತ್ತಿನ ಸ್ಥಳವನ್ನು ತಲುಪಿದನು. ಕೋತಿಯ ಬಾಯಿಂದ ಸೂರ್ಯನ ಬಿಡುಗಡೆಯನ್ನು ವಿಳಂಬ ಮಾಡಲು ಬಯಸದೆ ಅವನು ಶಬ್ದ ಭೇದಿ ಧ್ವನಿ ಆಯುಧ ಸಹಾಯದಿಂದ ತನ್ನ ವಜ್ರ ಗುಡುಗು ಆಯುಧವನ್ನು ಎಸೆದನು. ಅದು ಹೊರಸೂಸುವ ಶಬ್ದದ ಮೇಲೆ ಕೇಂದ್ರೀಕರಿಸುವ ಮೂಲಕ ತನ್ನ ಗುರಿಯನ್ನು ಹೊಡೆಯಲು ಅವನಿಗೆ ಸಾಧ್ಯವಾಯಿತು. ಆದರೆ ಕುತೂಹಲಕಾರಿಯಾಗಿ ಆನೆ ಹೋರಾಡಲು ತುಂಬಾ ಉತ್ಸುಕವಾಗಿತ್ತು. ವಜ್ರವು ಕೋತಿಯನ್ನು ತಲುಪುವ ಮೊದಲೇ ಐರಾವತ ದಾರಿಯಲ್ಲಿ ಬಂದಿತು. ಮರಿ ಕೋತಿ ಬೃಹತ್ ಬಿಳಿ ಆನೆಯನ್ನು ನೋಡಿದ ತಕ್ಷಣ ಅದು ಅವನ ಕಡೆಗೆ ಧಾವಿಸಿ ಅದನ್ನು ತನ್ನ ಬಾಯಿಗೆ ತಳ್ಳಲು ಬಯಸಿತು. ಮಗು ಧೂಮಕೇತುವಿನಂತೆ ತನ್ನ ಕಡೆಗೆ ಓಡಿ ಹೋಗುವುದನ್ನು ನೋಡಿ ಇಂದ್ರನು ಭಯಭೀತನಾದನು. ಆಗ ಇಂದ್ರನ ವಜ್ರವು ಮರಿ ಕೋತಿ ಚೌಕವನ್ನು ಗಲ್ಲದಲ್ಲಿ ಹೊಡೆದಿದೆ. ಅಂತಹ ಹೊಡೆತದಿಂದ ಯಾವುದೇ ಅಸಾಧಾರಣ ಮನುಷ್ಯ ಅಥವಾ ಅರ್ಧದೇವರು ಬದುಕುಳಿಯಲು ಸಾಧ್ಯವಿಲ್ಲ. ದವಡೆಯ ಮೂಳೆ ಬಿರುಕು ಬಿಟ್ಟಿತು ಮತ್ತು ಮರಿ ಕೋತಿ ಪ್ರಜ್ಞಾಹೀನವಾಯಿತು. ಅವನು ಬೀಳುತ್ತಿದ್ದಂತೆ ಅವನ ಬಾಯಿ ತೆರೆಯಿತು ಮತ್ತು ಸೂರ್ಯ ಮತ್ತು ರಾಹು ಅದರಿಂದ ಹೊರಬಂದರು. ಸೂರ್ಯನನ್ನು ಮೂಲ ಸ್ಥಾನಕ್ಕೆ ಪುನಃ ಸ್ಥಾಪಿಸಲಾಗಿದೆ ಎಂದು ದೇವತೆಗಳು ನಿರಾಳರಾದರು. ಆದರೆ ಅವರಿಗೆ ಹೆಚ್ಚು ವಿನಾಶಕಾರಿಯಾದ ಏನೋ ಒಂದು ಅನುಭವವಿತ್ತು. ಮರಿ ಕೋತಿಯ ಮೇಲೆ ದಾಳಿ ಮಾಡುವ ಮೊದಲು ಅವರಲ್ಲಿ ಯಾರೂ ಭಗವಾನ್ ಬ್ರಹ್ಮ ಅಥವಾ ಬೃಹಸ್ಪತಿಯಿಂದ ಅಭಿಪ್ರಾಯ ಪಡೆಯುವ ಬಗ್ಗೆ ಯೋಚಿಸಿರಲಿಲ್ಲ. ಮರಿ ಕೋತಿ ಭೂಮಿಯ ಗುಹೆಯೊಳಗೆ ಗುಡುಗಿನಿಂದ ಬಿದ್ದಿತ್ತು. ಅದು ಸಂಪೂರ್ಣವಾಗಿ ಪ್ರಜ್ಞಾಹೀನವಾಗಿತ್ತು ಮತ್ತು ಪ್ರಾಯೋಗಿಕವಾಗಿ ನಿರ್ಜೀವವಾಗಿತ್ತು. ಇದ್ದಕ್ಕಿದ್ದಂತೆ ಮತ್ತೊಂದು ವಿಪತ್ತು ಸಂಭವಿಸಿತು. ವಾಯು ಪರಿಚಲನೆ ವ್ಯವಸ್ಥೆ ನಿಂತುಹೋಯಿತು. ಅವರಲ್ಲಿ ಯಾರಿಗೂ ಉಸಿರಾಡಲು ಸಾಧ್ಯವಾಗಲಿಲ್ಲ. ಇಂದು ಸ್ವರ್ಗದಲ್ಲಿ ಏನಾಗುತ್ತಿದೆ? ಮತ್ತೊಮ್ಮೆ ಸಂಪೂರ್ಣ ಗೊಂದಲ ಉಂಟಾಯಿತು. ಆದಾಗ್ಯೂ ಈ ಬಾರಿ ಅವರು ತಮ್ಮ ಪ್ರಾಯೋಗಿಕ ಬುದ್ಧಿವಂತಿಕೆಗಾಗಿ ಭಗವಾನ್ ಬ್ರಹ್ಮನನ್ನು ಸಂಪರ್ಕಿಸಲು ನಿರ್ಧರಿಸಿದರು. ಭಗವಾನ್ ಬ್ರಹ್ಮ ಅವರ ಸರ್ವೋಚ್ಚ ಮಾರ್ಗದರ್ಶಕರಾಗಿದ್ದರು. ಅವರು ಯಾವಾಗಲೂ ತಕ್ಷಣದ ಅಗತ್ಯಗಳು ಮತ್ತು ಅಲ್ಪಾವಧಿಯ ಫಲಿತಾಂಶಗಳನ್ನು ಅವಲಂಬಿಸುವ ಬದಲು ವಿಶಾಲ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದರು. ಅವರು ದೇವರುಗಳಿಗೆ ವಿವರಿಸಿದರು, ಈ ಮರಿ ಕೋತಿ ವಾಯುವಿನ ಮಗ ಬೇರೆ ಯಾರೂ ಅಲ್ಲ ಮತ್ತು ಆಂಜನೇಯ ಅಂಜನನ ಮಗ ಎಂದು ಹೆಸರಿಸಲಾಯಿತು. ಈ ಮರಿ ಕೋತಿ ವಾಸ್ತವವಾಗಿ ಶಿವನ ವಿಸ್ತರಣೆಯಾಗಿದೆ. ರಾವಣನ ನಾಶದಲ್ಲಿ ಅವನು ಪ್ರಮುಖ ಪಾತ್ರ ವಹಿಸುತ್ತಾನೆ. ಅವನ ಮಗನಿಗೆ ಗಾಯವಾದ ಕಾರಣ ವಾಯುದೇವರು ವಿಶ್ವದಿಂದ ಎಲ್ಲಾ ಗಾಳಿಯನ್ನು ಹಿಂತೆಗೆದುಕೊಳ್ಳುವ ಮೂಲಕ ಪ್ರತಿಭಟಿಸಿದ್ದಾರೆ. ಅವನ ವೈಯಕ್ತಿಕ ದುಃಖವು ಸಾರ್ವತ್ರಿಕ ದುಃಖಕ್ಕೆ ಕಾರಣವಾಗಿದೆ. ಮಗುವನ್ನು ಪುನರುಜ್ಜೀವನಗೊಳಿಸುವಲ್ಲಿ ಮತ್ತು ವಾಯುದೇವರನ್ನು ಸಂತೋಷಪಡಿಸುವಲ್ಲಿ ತನ್ನೊಂದಿಗೆ ಬರಲು ಬ್ರಹ್ಮದೇವರು ಎಲ್ಲಾ ದೇವತೆಗಳನ್ನು ಒತ್ತಾಯಿಸಿದರು. ಗುಹೆಯಲ್ಲಿನ ವಾತಾವರಣವು ಉದ್ವಿಗ್ನವಾಗಿತ್ತು. ನೊಂದ ತಂದೆಯೊಬ್ಬರು ಕಣ್ಣೀರು ಸುರಿಸುತ್ತಾ ತನ್ನ ನಿರ್ಜೀವ ಮಗನನ್ನು ನೋಡುತ್ತಿದ್ದರು. ಬ್ರಹ್ಮದೇವರು ಕೋತಿ ಮಗುವಿನ ಬಳಿಗೆ ನಡೆದು ತನ್ನ ಕಮಂಡಲು ನೀರಿನ ಪಾತ್ರೆ ದಿಂದ ಕೆಲವು ಹನಿ ಪವಿತ್ರ ನೀರನ್ನು ಸಿಂಪಡಿಸಿ ಮಗುವಿನ ದೇಹದ ಮೇಲೆ ತನ್ನ ಕೈಗಳನ್ನು ಉಜ್ಜಿದರು. ಕೆಲವೇ ಕ್ಷಣಗಳಲ್ಲಿ ಮಗು ತನ್ನ ಸುತ್ತಲೂ ನಿಂತಿರುವ ಎಲ್ಲಾ ದೈವಿಕ ವ್ಯಕ್ತಿಗಳನ್ನು ನೋಡುತ್ತಾ ಕುಳಿತಿತು. ಮರಿ ಕೋತಿಯ ಮುರಿದ ದವಡೆಯನ್ನು ನೋಡಿದ ಬ್ರಹ್ಮದೇವರು, ಇಂದು ಈ ಮಗುವನ್ನು ಹನುಮಾನ್ ಹನು ಎಂದರೆ ದವಡೆ ಎಂದು ಕರೆಯಲಾಗುತ್ತದೆ. ಇದು ಜಗತ್ತಿಗೆ ಅವನ ಬಾಲ್ಯದಲ್ಲಿ ಈ ಅದ್ಭುತ ಸಾಧನೆಯನ್ನು ನೆನಪಿಸುತ್ತದೆ. ಅವನು ವಾಯುದೇವರ ಮಗನಾಗಿರುವುದರಿಂದ ಅವನನ್ನು ಮರುತ್ಸುತ ಅಥವಾ ಮಾರುತಿ ಎಂದು ಕರೆಯಲಾಗುತ್ತದೆ. ಅವನ ದೇಹವು ಈಗ ಇಂದ್ರನ ವಜ್ರದಂತೆ ಗಟ್ಟಿಯಾಗಿದೆ ಮತ್ತು ಇದು ಅವನಿಗೆ ಇನ್ನೊಂದು ಹೆಸರನ್ನು ನೀಡುತ್ತದೆ. ಅವನನ್ನು ಬಜರಂಗಿಗ ಎಂದು ಕರೆಯಲಾಗುತ್ತದೆ. ನಾನು ಬದುಕಿರುವವರೆಗೂ ಅವನು ಬದುಕುವ ವರವನ್ನು ಸಹ ನಾನು ಅವನಿಗೆ ನೀಡುತ್ತೇನೆ. ಯಾರೂ ಅವನನ್ನು ಕೊಲ್ಲಲು ಅಥವಾ ಸೋಲಿಸಲು ಸಾಧ್ಯವಾಗುವುದಿಲ್ಲ. ಅವನು ಪ್ರಕೃತಿಯ ನಿಯಮಗಳಿಗೆ ಬದ್ಧನಾಗಿರುವುದಿಲ್ಲ. ಏಕ ಉದ್ಧರಣ ಚಿಹ್ನೆ. ಬ್ರಹ್ಮದೇವರು ಎಲ್ಲಾ ದೇವತೆಗಳನ್ನು ಈ ಅದ್ಭುತ ಮಗುವಿಗೆ ತಮ್ಮ ಅತ್ಯುತ್ತಮ ಆಶೀರ್ವಾದಗಳನ್ನು ನೀಡುವಂತೆ ಬೇಡಿಕೊಂಡರು. ಪ್ರತಿಯೊಬ್ಬರೂ ಮುಂದೆ ಬಂದು ಮಗುವನ್ನು ಆಶೀರ್ವದಿಸಿದರು. ಅಗ್ನಿಯು ಅವನಿಗೆ ಬೆಂಕಿ ಎಂದಿಗೂ ಪರಿಣಾಮ ಬೀರುವುದಿಲ್ಲ ಎಂಬ ವರವನ್ನು ಕೊಟ್ಟನು. ಇಂದ್ರನು ಅವನಿಗೆ ತನ್ನಂತೆಯೇ ಪ್ರಸಿದ್ಧನಾಗುವಂತೆ ಮತ್ತು ಯಾವುದೇ ಆಯುಧವು ಅವನನ್ನು ಗಾಯಗೊಳಿಸಲು ಸಾಧ್ಯವಾಗದಂತೆ ವರವನ್ನು ಕೊಟ್ಟನು. ಬೃಹಸ್ಪತಿ ಅವನಿಗೆ ಆಯುರ್ವೇದ ಮತ್ತು ಪ್ರಪಂಚದ ಎಲ್ಲ ಹಣ್ಣುಗಳು, ಸಸ್ಯಗಳು ಮತ್ತು ಮರಗಳ ಜ್ಞಾನವನ್ನು ದಯಪಾಲಿಸಿದನು. ಸೂರ್ಯದೇವನು ಅವನಿಗೆ ಎಲ್ಲಾ ವೇದಗಳನ್ನು ಸೂಕ್ತ ಸಮಯದಲ್ಲಿ ಕಲಿಸಲು ಮುಂದಾದನು. ಧನ್ವಂತರಿ ಅವನಿಗೆ ಗುಣಪಡಿಸುವ ಸ್ಪರ್ಶವನ್ನು ನೀಡಿದನು. ಆಕಾಶ ವಾಸ್ತುಶಿಲ್ಪಿ ವಿಶ್ವಕರ್ಮನು ಅವನಿಗೆ ನಂಬಲಾಗದ ಬುದ್ಧಿವಂತಿಕೆ, ಚಿಂತನೆಯ ಸ್ಪಷ್ಟತೆ ಮತ್ತು ಸೃಜನಶೀಲತೆಯನ್ನು ದಾನ ಮಾಡಿದನು. ಅವನ ತಂದೆ ವಾಯು ಅವನಿಗೆ ವೇಗದ ಶಕ್ತಿಯನ್ನು ಆಶೀರ್ವದಿಸಿದನು.
ಎಲ್ಲಾ ದೇವತೆಗಳು ತಮ್ಮ ವರಗಳನ್ನು ಅರ್ಪಿಸಿದ ನಂತರ ಬ್ರಹ್ಮದೇವರು ಮುಂದೆ ಬಂದು ಹನುಮ ಕುತ್ತಿಗೆಗೆ ವಜ್ರದ ಹಾರವನ್ನು ಹಾಕಿದನು. ಅವನು, ಈಗ ನೀನು ಪಡೆಯಬಹುದಾದ ಅತ್ಯುನ್ನತ ಆಶೀರ್ವಾದವನ್ನು ನಾನು ನಿನಗೆ ನೀಡುತ್ತೇನೆ ನನ್ನ ಮಗು. ನೀನು ಭಗವಂತನ ಶಾಶ್ವತ ಸೇವಕನಾಗಿರುತ್ತೇನೆ. ನಾನು ನಿನ್ನ ಕುತ್ತಿಗೆಗೆ ಇಟ್ಟ ಈ ವಜ್ರದ ಹಾರವು ಪ್ರಪಂಚದ ಕಣ್ಣುಗಳಿಗೆ ಅಗೋಚರವಾಗಿರುತ್ತದೆ. ಅದು ಈ ಹಾರವನ್ನು ಗುರುತಿಸುವವನು ನಿಮ್ಮ ಶಾಶ್ವತ ಪ್ರಭು ಮತ್ತು ಯಜಮಾನ. ನೀವು ನಿಮ್ಮ ಯಜಮಾನನನ್ನು ಭೇಟಿಯಾದ ಕ್ಷಣ ನಿಮ್ಮ ದೇಹದ ಪ್ರತಿಯೊಂದು ಮೂಳೆಯೂ ಕರಗುತ್ತದೆ. ಏಕ ಉದ್ಧರಣ ಚಿಹ್ನೆ. ಇಷ್ಟೆಲ್ಲ ವರಗಳನ್ನು ನೀಡಲಾಗುತ್ತಿದ್ದಾಗ ಹನುಮಂತನು ಗಂಭೀರವಾಗಿ ಕಾಣುತ್ತಿದ್ದನು. ಬ್ರಹ್ಮನು ತನ್ನನ್ನು ಭಗವಂತನ ಶಾಶ್ವತ ಸೇವಕನೆಂದು ಘೋಷಿಸಿದ ತಕ್ಷಣ ಹನುಮಂತನು ಪ್ರಕಾಶಮಾನವಾಗಿ ಹೊಳೆಯಲು ಪ್ರಾರಂಭಿಸಿದನು. ಎಲ್ಲರೂ ಹೊರಟು ಹೋದಾಗ ಒಂದೇ ಒಂದು ಆಲೋಚನೆ ಹನುಮ ತಲೆಯನ್ನು ಆಳುತ್ತಿತ್ತು. ಇಷ್ಟು ಸಣ್ಣ ದುಷ್ಕೃತ್ಯದ ನಂತರ ಅವನಿಗೆ ಸಿಗುವ ಗಮನ ಇದೆಯಾಗಿದ್ದರೆ ಹೆಚ್ಚು ಪ್ರಯತ್ನಿಸುವುದು ಯೋಗ್ಯವಾಗಿತ್ತು. ಮುಗ್ಧತೆಯನ್ನು ತಪ್ಪು ಎಂದು ಹಣೆಪಟ್ಟಿ ಕಟ್ಟಿದಾಗ ಶಿಕ್ಷೆಯನ್ನು ಅನ್ಯಾಯ ಎಂದು ಹಣೆಪಟ್ಟಿ ಕಟ್ಟಲಾಗುತ್ತದೆ. ಹೆಚ್ಚಿನ ಬಾರಿ ಆಶೀರ್ವಾದಗಳನ್ನು ಎಣಿಸುವುದು ನೋವನ್ನು ಎಣಿಸುವುದಕ್ಕಿಂತ ಕಷ್ಟ, ಏಕೆಂದರೆ ಆಶೀರ್ವಾದಗಳನ್ನು ಜ್ಯಾಮಿತೀಯವಾಗಿ ಮತ್ತು ನೋವನ್ನು ಅಂಕಗಣಿತದ ಪ್ರಕಾರ ಎಣಿಸಬೇಕು. ಒಂದು ಮಂಗನ ಅಶಾಂತಿ. ಆ ದಿನ ಅವನು ನೋಡಿದ್ದನ್ನು ಅವನ ತಂದೆಗೆ ನಂಬಲಾಗಲಿಲ್ಲ. ಅವನು ಓಡುತ್ತಿರಲಿಲ್ಲ, ಅವನು ಜಿಗಿಯುತ್ತಿರಲಿಲ್ಲ, ಅವನು ಜಾರಿಕೊಳ್ಳುತ್ತಿರಲಿಲ್ಲ, ಅವನು ನಡೆಯುತ್ತಿದ್ದನು. ಆ ದಿನ ಹನುಮಂತನು ನಡೆಯುತ್ತಿದ್ದನು. ಆ ದಿನ ತನ್ನ ಮಗ ಮನೆಗೆ ಹಿಂತಿರುಗುವುದನ್ನು ನೋಡಿದ ತಕ್ಷಣ ಕೇಸರಿಯ ಮನಸ್ಸಿನಲ್ಲಿ ಒಂದು ಸಂದೇಹ ಬಂದಿತು. ಬೇಗ ಅಥವಾ ನಂತರ ಏನಾದರೂ ಆಗಬಹುದೆಂದು ಅವನು ನಿರೀಕ್ಷಿಸುತ್ತಿದ್ದನು. ಹನುಮಂತನು ಋಷಿಗಳನ್ನು ತುಂಬಾ ನಿರಾಳವಾಗಿ ಕರೆದೊಯ್ಯುತ್ತಿದ್ದನು. ಹನುಮ ತುಳಿತಕ್ಕೊಳಗಾದ ಮುಖವನ್ನು ನೋಡಿದಾಗ ಅವನ ಭಯಗಳು ದೃಢಪಟ್ಟವು. ಅವನು ಸುಮ್ಮನಿರಲಿಲ್ಲ, ದುಃಖಿತನಾಗಿದ್ದನು, ಆದರೆ ಆಳವಾಗಿ ಚಿಂತನಶೀಲನಾಗಿದ್ದನು. ಆ ದಿನದವರೆಗೂ ಕೇಸರಿಯು ತನ್ನ ಮಗನನ್ನು ಆಳವಾದ ಚಿಂತನೆಯಲ್ಲಿ ನೋಡಿರಲಿಲ್ಲ. ಅವನು ಕ್ರಿಯಾಶೀಲ ವ್ಯಕ್ತಿ ಅಥವಾ ಬದಲಾಗಿ ಕಾರ್ಯನಿರತ ಕೋತಿ. ಅವನು ತನ್ನ ಮಗನ ಬಳಿಗೆ ನಡೆದು ಮಂಡಿಯೂರಿ ಅವನ ಮುಖವನ್ನು ಪ್ರೀತಿಯಿಂದ ಹಿಡಿದುಕೊಂಡು, ಏನಾಯಿತು ನನ್ನ ಮಗನೇ ಎಂದು ಕೇಳಿದನು. ಹನುಮಂತನ ಉತ್ತರವು ಅವನನ್ನು ಮೂಕನನ್ನಾಗಿ ಮಾಡಿತು. ಅವನು, ನಾನು ಅಧ್ಯಯನ ಮಾಡಲು ಬಯಸುತ್ತೇನೆ ಎಂದನು. ಕೇಸರಿ ಈ ಕಲ್ಪನೆಯ ಮೂಲವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ದಿಗ್ಭ್ರಮೆಗೊಂಡನು ಮತ್ತು ಈ ವಿಷಯವನ್ನು ಸ್ವತಃ ತನಿಖೆ ಮಾಡಲು ನಿರ್ಧರಿಸಿದನು. ನಡೆದ ಎಲ್ಲವನ್ನೂ ಹನುಮಂತನಿಗೆ ತಿಳಿಸಲು ಸಾಧ್ಯವಾಗುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಆ ದಿನ ಕೆಲಸದಲ್ಲಿ ಒಂದು ಉನ್ನತ ಶಕ್ತಿಯಿತ್ತು. ಬಹಳ ಹಿರಿಯ ಋಷಿಗಳ ಗುಂಪಿನೊಂದಿಗೆ ಕುಳಿತಿದ್ದ ಕೇಸರಿಯು ತನ್ನ ಮಗನ ಬಗ್ಗೆ ಅವರು ಹೇಳಬೇಕಾದ ಎಲ್ಲವನ್ನೂ ಕೇಳಿಸಿಕೊಂಡನು. ಆರಂಭದಲ್ಲಿ ಅವರು ಹೇಳಿದ ಎಲ್ಲವೂ ತೊಂದರೆದಾಯಕವಾಗಿತ್ತು, ಆದರೆ ತೀರ್ಮಾನವು ಪ್ರೋತ್ಸಾಹದಾಯಕವಾಗಿತ್ತು. ಪ್ರತಿದಿನ ಹನುಮಂತನು ನದಿಯ ದಡದಲ್ಲಿ ಜನರನ್ನು ಕಿರುಕುಳ ಮಾಡಲು ಹೊಸ ಮಾರ್ಗಗಳನ್ನು ಹುಡುಕುತ್ತಿದ್ದನು. ಕಠಿಣ ಪರಿಶ್ರಮದಿಂದ ಕಠಿಣರಾದ ಋಷಿಗಳು ಅವನ ಮೃದು ಗುರಿಯಾಗಿದ್ದರು. ಹೆಚ್ಚಿನ ಜನರು ಈ ಋಷಿಗಳ ಅಲೌಕಿಕ ಶಕ್ತಿಗಳಿಗೆ ಹೆದರಿಯವರಿಂದ ದೂರವಿದ್ದರೂ ಹನುಮನು ಸ್ವಾಭಾವಿಕವಾಗಿಯೇ ಅವರತ್ತ ಆಕರ್ಷಿತನಾಗುತ್ತಾನೆ. ಖಂಡಿತ ಅವನು ಅವರಿಗೆ ಯಾವುದೇ ಸಕಾರಾತ್ಮಕತೆಯನ್ನು ನೀಡಲಿಲ್ಲ ಅಥವಾ ಅವರಿಂದ ಗಳಿಸಲಿಲ್ಲ. ಇದನ್ನೆಲ್ಲ ಅವನು ವಿನೋದಕ್ಕಾಗಿ ಮಾಡಿದನು. ತನ್ನ ಪ್ರಕ್ಷುಬ್ಧ ಕಾಡು ಮನಸ್ಸನ್ನು ಆಕ್ರಮಿಸಿಕೊಳ್ಳಲು ಅವನು ನಿರಂತರವಾಗಿ ಏನಾದರೂ ಚಟುವಟಿಕೆಯನ್ನು ಹುಡುಕುತ್ತಿದ್ದನು. ಋಷಿಗಳು ಸ್ನಾನ ಮಾಡುವಾಗ ಹನುಮಂತನು ಅವರ ಬಟ್ಟೆಗಳಲ್ಲಿ ದೊಡ್ಡ ರಂಧ್ರಗಳನ್ನು ಮಾಡುತ್ತಿದ್ದನು. ಮರದ ಕಾಂಡಕ್ಕೆ ಹೊಡೆದು ಅವರ ಕಮಂಡಲಗಳನ್ನು ಮುರಿಯುತ್ತಿದ್ದನು. ನಂತರ ಅವರು ಹೊರಬರುವವರೆಗೆ ಕಾಯುತ್ತಿದ್ದನು ಮತ್ತು ಅವರ ತೊಂದರೆಗೊಳಗಾದ ಮುಖಗಳನ್ನು ನೋಡುತ್ತಿದ್ದನು ಮತ್ತು ದುಃಖಕರ ಆನಂದವನ್ನು ಪಡೆಯುತ್ತಿದ್ದನು. ಅವರು ಹೊರಬರಲು ಹೆಚ್ಚು ಸಮಯ ತೆಗೆದುಕೊಂಡರೆ ಅವನು ನೀರಿನಲ್ಲಿ ಪ್ರವೇಶಿಸಿ ಕೆಳಗಿನಿಂದ ಕಾಲುಗಳನ್ನು ಎಳೆಯುತ್ತಿದ್ದನು. ಋಷಿಗಳು ಇದನ್ನು ನೀರಿನ ಮೊಸಳೆ ದಾಳಿ ಮಾಡುತ್ತಿದೆ ಎಂದು ಭಾವಿಸಿ ಭಯಭೀತರಾಗುತ್ತಿದ್ದರು. ಕೆಲವೊಮ್ಮೆ ಅವರು ನದಿಯ ದಡದ ಪಕ್ಕದಲ್ಲಿ ನಿಂತು ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವುದನ್ನು ನೋಡಿದರೆ ಅವನು ಅವರ ಭುಜಗಳ ಮೇಲೆ ಹಾರಿ ಅವರ ಉದ್ದನೆಯ ಗಡ್ಡವನ್ನು ಎಳೆಯುತ್ತಿದ್ದನು. ಋಷಿಗಳು ಹೊಸದಾಗಿ ಸ್ನಾನ ಮಾಡಿ ನದಿಯಿಂದ ಹೊರಬಂದ ನಂತರ ಅವನ ನೆಚ್ಚಿನ ತೊಂದರೆ ಆಟ ನಡೆಯುತ್ತಿತ್ತು. ಅವನು ಅವರಿಗಾಗಿ ತಾಳ್ಮೆಯಿಂದ ಕಾಯುತ್ತಿದ್ದನು. ಅವನು ಬೇಗನೆ ತನ್ನ ಬಾಯಿಯನ್ನು ನೀರಿನಿಂದ ತುಂಬಿಸಿಕೊಂಡು ನೀರಿನ ಚಿಗುರಿನಂತೆ ಅವರ ಮೇಲೆ ಉಗುಳುತ್ತಿದ್ದನು. ಹೀಗೆ ಕಲುಷಿತಗೊಂಡಿದ್ದರಿಂದ ಋಷಿಗಳು ಮತ್ತೆ ಸ್ನಾನ ಮಾಡುವಂತೆ ಒತ್ತಾಯಿಸಲ್ಪಡುತ್ತಿದ್ದರು. ಈ ಕುಣಿಕೆಯನ್ನು ಒಬ್ಬನೇ ಋಷಿ ಹಲವಾರು ಬಾರಿ ಪುನರಾವರ್ತಿಸುತ್ತಿದ್ದನು, ಕೆಲವೊಮ್ಮೆ ಗಂಟೆಗಳ ಕಾಲ ಒಟ್ಟಿಗೆ. ಕೊನೆಗೆ ನದಿಯ ದಡದಲ್ಲಿ ಈ ಹುಚ್ಚನಿಂದ ನಿಯಮಿತವಾಗಿ ಕಿರುಕುಳಕ್ಕೊಳಗಾಗುವುದರಿಂದ ಬೇಸತ್ತ ಋಷಿಗಳು ತಮ್ಮ ನಿಯಮಿತ ನೀರಿನ ಮೂಲವನ್ನು ತ್ಯಜಿಸಲು ನಿರ್ಧರಿಸಿದರು ಮತ್ತು ಪ್ರತಿಯೊಬ್ಬರು ತಮ್ಮ ಸ್ನಾನಕ್ಕಾಗಿ ವಿಭಿನ್ನ ನೀರಿನ ಮೂಲಗಳನ್ನು ಕಂಡುಕೊಂಡರು. ತನ್ನ ಮೋಜಿನಲ್ಲಿ ಹಲವಾರು ದಿನಗಳ ಬರಗಾಲದ ನಂತರ ಋಷಿಗಳು ಏನು ಮಾಡುತ್ತಿದ್ದಾರೆಂದು ಹನುಮನಿಗೆ ಅರ್ಥವಾಯಿತು.
ಅವನು ತನ್ನ ದೈನಂದಿನ ವಿನೋದ ಮತ್ತು ಮನರಂಜನೆಗಾಗಿ ಅವರ ಆಶ್ರಮಗಳಿಗೆ ಹೋಗಲು ನಿರ್ಧರಿಸಿದನು. ಒಂದು ದಿನ ಹನುಮಂತನು ಅವರ ಆಶ್ರಮವನ್ನು ಪ್ರವೇಶಿಸಿದಾಗ ಋಷಿಗಳು ಶಾಸ್ತ್ರಗಳ ಆಮದು ಕುರಿತು ಗಂಭೀರ ಚರ್ಚೆಯಲ್ಲಿ ತೊಡಗಿದ್ದರು. ಸಭೆ ನಡೆಯುತ್ತಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿರುವ ಮರದ ಮೇಲೆ ಅವನು ಕುಳಿತಿದ್ದನು. ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಈ ಋಷಿಗಳು ಕುಳಿತಿದ್ದ ಮರದ ಕೆಳಗೆ ನೇತಾಡುತ್ತಿದ್ದ ರಸಭರಿತ ಹಣ್ಣುಗಳ ಗುಂಪಿನ ಮೇಲೆ ಬಿದ್ದವು. ಅವನು ಹಾರಿದನು ಮತ್ತು ಅವನು ಇಳಿದ ತಕ್ಷಣ ಅವನು ಇಳಿದ ಕೊಂಬೆ ಮುರಿದುಹೋಯಿತು. ಅವನು ಹೇಗೋ ಸಮಯಕ್ಕೆ ಸರಿಯಾಗಿ ಹಾರಿ ಮತ್ತೊಂದು ಕೊಂಬೆಯ ಮೇಲೆ ಬಿದ್ದನು, ಅದು ಕೂಡ ಮುರಿದುಹೋಯಿತು. ಮತ್ತೆ ಅವನು ಬೀಳುವಿಕೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು. ಆದರೆ ಎರಡು ಮುರಿದ ಕೊಂಬೆಗಳು ಋಷಿಗಳ ಸಭೆಗೆ ನೇರವಾಗಿ ಅಪ್ಪಳಿಸುವುದನ್ನು ಅವನು ತಡೆಯಲು ಸಾಧ್ಯವಾಗಲಿಲ್ಲ. ಯಾರಿಗೂ ಗಾಯವಾಗದಿದ್ದರೂ ಋಷಿಗಳು ಈ ಕಿಡಿಗೇಡಿತನದ ಮೇಲೆ ಕೋಪಗೊಂಡರು. ಆದರೆ ಗೌರವಾನ್ವಿತ ಋಷಿಗಳ ಸಹಿಷ್ಣುತೆಯ ಮಿತಿಯನ್ನು ದಾಟಿದ ಒಂದು ಘಟನೆಯಿತ್ತು. ಸಾಮಾನ್ಯಕ್ಕಿಂತ ಮುಂಚೆ ಒಂದು ಬೆಳಿಗ್ಗೆ ಸೂರ್ಯೋದಯಕ್ಕೆ ಬಹಳ ಮೊದಲು ಹನುಮಂತನು ಆನಂದವನ್ನು ಹುಡುಕುತ್ತಾ ಕಾಡಿಗೆ ಹೋದನು. ಅವನು ಆಕಸ್ಮಿಕವಾಗಿ ಆನೆಯೊಂದಿಗೆ ಹೋರಾಡುವ ಹುಲಿಯನ್ನು ನೋಡಿದನು. ಅವನು ಅವರ ಬಳಿಗೆ ನಡೆದನು ಮತ್ತು ಅವರಿಗೆ ಆಘಾತವನ್ನುಂಟು ಮಾಡುತ್ತಾ ಆನೆಯನ್ನು ಅದರ ದಂತಗಳಿಂದ ಹಿಡಿದು ಹುಲಿಯಿಂದ ದೂರ ಎಳೆದನು. ನಂತರ ಅವನು ತನ್ನ ಇನ್ನೊಂದು ಕೈಯಿಂದ ಹುಲಿಯನ್ನು ಅದರ ಬಾಲದಿಂದ ಹಿಡಿದು ಅಸಹಾಯಕವಾಗಿ ದಿಗ್ಭ್ರಮೆಗೊಂಡ ಎರಡು ಪ್ರಾಣಿಗಳನ್ನು ಎಳೆಯಲು ಪ್ರಾರಂಭಿಸಿದನು. ಅವುಗಳನ್ನು ಸಾಕಷ್ಟು ದೂರಕ್ಕೆ ಎಳೆದ ನಂತರ ಅವನು ತಪಸ್ವಿಯ ಆಶ್ರಮದ ಬಾಗಿಲಿನ ಎರಡು ಬದಿಗಳಲ್ಲಿ ಎರಡು ಕಂಬಗಳಿಗೆ ಅವುಗಳನ್ನು ಕಟ್ಟಿದನು. ಹೀಗೆ ಮಾಡಿ ಹನುಮಂತನು ಮೋಜು ಮಾಡಲು ಅಡಗಿಕೊಂಡನು. ಶೀಘ್ರದಲ್ಲೇ ತೃಣ್ಬಿಂದು ಎಂಬ ತಪಸ್ವಿ ಬೆಳಿಗ್ಗೆ ಪ್ರಕೃತಿಯ ಕರೆಗೆ ಉತ್ತರಿಸಲು ಉತ್ಸುಕನಾಗಿ ಕೈಯಲ್ಲಿ ನೀರಿನ ಪಾತ್ರೆಯನ್ನು ಹಿಡಿದುಕೊಂಡು ಬಾಗಿಲು ತೆರೆದನು. ಅವನು ಹೊರಗೆ ಬಂದಾಗ ಅವನ ಕಣ್ಣುಗಳು ಬಾಗಿಲಿನ ಮೇಲೆ ನೆಟ್ಟಿದ್ದವು. ಸೂರ್ಯ ಇನ್ನೂ ಉದಯಿಸದ ಕಾರಣ ಇನ್ನೂ ಕತ್ತಲೆಯಾಗಿತ್ತು. ಆದರೆ ಅವನು ಈ ದಿನಚರಿಗೆ ಒಗ್ಗಿಕೊಂಡಿದ್ದನು ಮತ್ತು ಕತ್ತಲೆಯ ಮೂಲಕ ಹೇಗೆ ಸಾಗಬೇಕೆಂದು ತಿಳಿದಿದ್ದನು. ಅವನು ದ್ವಾರದಿಂದ ಮುಖಮಂಟಪಕ್ಕೆ ಕಾಲಿಡುತ್ತಿದ್ದಂತೆ ಪ್ರವೇಶದ್ವಾರದಲ್ಲಿಯೇ ನಿಂತಿದ್ದ ಹುಲಿ ತನ್ನ ಮೇಲೆ ಘರ್ಜಿಸುತ್ತಿರುವುದನ್ನು ನೋಡಿ ಅವನಿಗೆ ಜೀವಭಯವಾಯಿತು. ಅವನು ಕಿರುಚುತ್ತಾ ತನ್ನ ನೀರಿನ ಪಾತ್ರೆಯನ್ನು ಬೀಳಿಸಿ ಮನೆಯೊಳಗೆ ಓಡಿ ಬಾಗಿಲನ್ನು ಲಾಕ್ ಮಾಡಿದನು. ಅವನು ಸಾಮಾನ್ಯವಾಗಿ ಮಲಬದ್ಧತೆಯಿಂದ ಬಳಲುತ್ತಿದ್ದನು, ಆದರೆ ಇಂದಿನ ಘಟನೆಯು ಅವನನ್ನು ಎಷ್ಟು ಹೆದರಿಸಿತೆಂದರೆ ತುರ್ತಾಗಿ ಬಿಡುಗಡೆ ಮಾಡುವ ಅಗತ್ಯವನ್ನು ಅನುಭವಿಸಿದನು. ಹುಲಿಯನ್ನು ಕಂಬಕ್ಕೆ ಕಟ್ಟಲಾಗಿದೆ ಎಂದು ಅವನಿಗೆ ತಿಳಿದಿದ್ದರಿಂದ ಧೈರ್ಯವನ್ನು ಒಟ್ಟುಗೂಡಿಸಿ ಹುಲಿಯಿಂದ ಸಾಧ್ಯವಾದಷ್ಟು ದೂರ ಸರಿದು ಹೊರಬರಲು ಪ್ರಯತ್ನಿಸಲು ನಿರ್ಧರಿಸಿದನು. ಈ ಬಾರಿ ಅವನು ಹೊರಗೆ ಹೋದಾಗ ಅವನು ಹುಲಿಯಿಂದ ದೂರ ಸರಿದನು. ಅವನು ಹೊರಬರಲು ಮುಂದಾದಾಗ ಕಾಡು ಆನೆ ಅವನನ್ನು ಎದುರಿಸಿತು. ಅವನು ಮತ್ತೆ ಕಿರುಚುತ್ತಾ ಮನೆಯೊಳಗೆ ಓಡಿದನು. ಈ ಹೊತ್ತಿಗೆ ತೃಣ್ಬಿಂದು ನೋವಿನಿಂದ ನರಳುತ್ತಿದ್ದ. ಅವನ ದೇಹದೊಳಗೆ ಗೊಂದಲ ಮತ್ತು ಅವನ ಮನೆಯ ಹೊರಗೆ ಒಂದು ವಿಪತ್ತು ಇತ್ತು. ಈ ಕಾಡು ತಮಾಷೆಯನ್ನು ಯಾರು ಮಾಡಿದ್ದಾರೆಂದು ಅವನಿಗೆ ತಿಳಿದಿರಲಿಲ್ಲ. ಹತ್ತಿರದಿಂದ ನಗುವಿನ ಶಬ್ದಗಳು ಬರುತ್ತಿರುವುದನ್ನು ಕೇಳಿದಾಗ ಅವನು ಕೋಪದಿಂದ ಕುದಿಯುತ್ತಿದ್ದನು. ಅವನು ತನ್ನ ಕಿಟಕಿಯ ಬಳಿಗೆ ಓಡಿಹೋದಾಗ ಹನುಮಂತನು ನೆಲದ ಮೇಲೆ ಉರುಳುತ್ತಾ ತನ್ನ ಹೊಟ್ಟೆಯನ್ನು ಹಿಡಿದು ನಗುತ್ತಿರುವುದನ್ನು ನೋಡಿದನು. ತೀವ್ರ ಕೋಪದಿಂದ ಮತ್ತು ಚಂಚಲ ಕೋತಿಯು ಇತರ ಪೂಜ್ಯ ಋಷಿಗಳನ್ನು ಅಪರಾಧ ಮಾಡುವುದನ್ನು ತಡೆಯುವ ಬಯಕೆಯಿಂದ ತೃಣ್ಬಿಂದು ತನ್ನ ಕಮಂಡಲುವನ್ನು ಎತ್ತಿಕೊಂಡು ಒಳಗಿನಿಂದ ನೀರನ್ನು ಚಿಮ್ಮಿಸಿ ಅದನ್ನು ಹನುಮ ಕಡೆಗೆ ಎಸೆದು ಶಾಪವನ್ನು ಉಚ್ಚರಿಸಿದನು. ಅವನು ಶಪಿಸಿದನು, ನೀನು ನಿರ್ಲಜ್ಜ ಮಗುವೆ, ನಿನ್ನ ಶಕ್ತಿ ಮತ್ತು ವೇಗವು ನಿನ್ನನ್ನು ತುಂಬಾ ಹೆಮ್ಮೆ ಪಡುವಂತೆ ಮಾಡಿದೆ. ಈ ಶಕ್ತಿ ಮತ್ತು ವೇಗವನ್ನು ಹೇಗೆ ಬಳಸಬೇಕೆಂದು ಯಾರಿಗೂ ತಿಳಿದಿಲ್ಲದ ಕಾರಣ ನೀನು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದೀಯ ಮತ್ತು ಇತರರಿಗೆ ಹಾನಿಯನ್ನುಂಟು ಮಾಡುತ್ತಿದ್ದೀಯ. ಯಾರಾದರೂ ಅವುಗಳ ಬಗ್ಗೆ ನೆನಪಿಸದ ಹೊರತು ನೀನು ನಿನ್ನ ಎಲ್ಲಾ ಶಕ್ತಿಗಳನ್ನು ಮರೆತು ಬಿಡುತ್ತೀಯ ಎಂದು ನಾನು ನಿನ್ನನ್ನು ಶಪಿಸುತ್ತೇನೆ. ಶಾಪ ಉಚ್ಚರಿಸಲ್ಪಟ್ಟ ತಕ್ಷಣ ಹನುಮಂತನು ಶಾಂತನಾದನು. ಅವನು ಕಾಡನ್ನು ಹೇಗೆ ತಲುಪಿದನು ಮತ್ತು ಅಲ್ಲಿ ನೆಲದ ಮೇಲೆ ಏನು ಮಾಡುತ್ತಿದ್ದಾನೆಂದು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದೆ ಸುತ್ತಲೂ ನೋಡಲಾರಂಭಿಸಿದನು. ಅವನು ತನ್ನ ಜೀವನದ ಉದ್ದೇಶವೇನು ಮತ್ತು ತನ್ನ ಸಮಯವನ್ನು ಹೇಗೆ ಉತ್ಪಾದಕವಾಗಿ ಕಳೆಯಬೇಕು ಎಂದು ಚಿಂತಿಸಲು ಪ್ರಾರಂಭಿಸಿದನು. ಅವನು ತನ್ನ ತಂದೆ ಕೇಸರಿಯ ಅರಮನೆಗೆ ಹಿಂತಿರುಗುತ್ತಿದ್ದಂತೆ ಅವನ ಹೃದಯದಲ್ಲಿ ತೀವ್ರವಾದ ಬಯಕೆ ದೃಢವಾಯಿತು. ಜ್ಞಾನವನ್ನು ಪಡೆಯುವ ಬಯಕೆ. ಪ್ರತಿಯೊಂದು ತುಂಟತನದ ಕ್ರಿಯೆಯೊಳಗೆ ಗುಪ್ತಚರ ಬೀಜ ಅಡಗಿರುತ್ತದೆ. ಸ್ಫೂರ್ತಿ ಮತ್ತು ಪ್ರೋತ್ಸಾಹದ ನೀರು ಈ ಬೀಜವನ್ನು ಪೋಷಿಸಿದಾಗ ಜವಾಬ್ದಾರಿಯ ಹೂವುಗಳು ಮತ್ತು ಕ್ರಿಯಾತ್ಮಕ ಕೊಡುಗೆಯ ಫಲಗಳು ಅರಳುತ್ತವೆ. ಹನುಮಾನ್ 2 ಶೀಘ್ರದಲ್ಲೇ ಬರಲಿದೆ.